ಓಕೆ, ಸುಮಾರು 74 ವರ್ಷಗಳ ಹಿಂದೆ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು. ಅವ್ರ ದೇಶ ಯಾವುದು? ಇಂಗ್ಲಿಷರ ದೇಶ ಯಾವುದು? ಇಂಗ್ಲೆಂಡ್ ರೀ. ಇಂಗ್ಲೆಂಡ್. ಬ್ರಿಟನ್ ರೀ. ಎಸ್, ವೆರಿ ಗುಡ್. ಬ್ರಿಟನ್ ಅಂದ್ರು ಒಂದ, ಇಂಗ್ಲೆಂಡ್ ಅಂದ್ರು ಒಂದ. ಹಂಗಾದ್ರ ಈ ಇಂಗ್ಲಿಷರ ದೇಶ ಐತಲ್ಲ ಇಂಗ್ಲೆಂಡ್, ಇದು ಯಾವ ಖಂಡದೊಳಗೆ ಬರುತ್ತ? ಯಾರು ಹೇಳ್ತೀರಿ? ಇಂಗ್ಲೆಂಡ್ ಆಫ್ರಿಕಾ ಯಾವ ಖಂಡ ರೀ. ಖಂಡದಲ್ಲಿ? ಆಫ್ರಿಕಾ ರೀ. ಆಫ್ರಿಕಾ ಖಂಡ. ಆಫ್ರಿಕಾ ಖಂಡ. ಆಫ್ರಿಕಾ. ಆಫ್ರಿಕಾ. Okay, ಒಬ್ಬ ಆಫ್ರಿಕಾ ಖಂಡ ಅಂದಾನ. ಮತ್ ಹೇಳ್ರಿ ನಿಮ್ಮ ಅಭಿಪ್ರಾಯ. ಎಲ್ಲಾರು ಒಂದೊಂದು ಹೇಳ್ಬೇಡ್ರಿ, ನಿಮಗೆ ಏನ್ ಅನ್ಸುತ್ತ ಅದನ್ನ ಹೇಳ್ರಿ. ಗೊತ್ತಿದ್ದವ್ರು ಗೆಸ್ ಮಾಡಿ ಹೇಳಿ ಅಂತ ಹೇಳಿ. ಇಂಗ್ಲಿಷರ ಇಂಗ್ಲೆಂಡ್ ದೇಶ ಯಾವ ಖಂಡದೊಳಗೆ ಬರುತ್ತ? ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಯುರೋಪ್, ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಅಂಟಾರ್ಕಟಿಕ್ ಖಂಡ. 7ರೊಳಗೆ ಯಾವ ಖಂಡ? ಗೊತ್ತಿಲ್ಲಲ್ಲ? ಎಸ್, ನೋಡ್ರಿ, ಇಂಗ್ಲೆಂಡ್ ಕಂಡು ಬರೋದು ಯುರೋಪ್ನೊಳಗ ಐತಿ. ಇಂಗ್ಲೆಂಡ್ ಅನ್ನುವಂಥ ದೇಶ ಯುರೋಪ್ ಖಂಡದೊಳಗೆ ಐತಿ. ಯುರೋಪ್ ಎಲ್ಲಿ ನಿಮಗ ಸ್ಕ್ರೀನ್ ಮೇಲೆ ಕಾಣಿಸುತ್ತ? ಯುರೋಪ್ ಕಾಣಿಸ್ತದ್ರಿ ಸರ್. ಪಿಂಕ್ ಕಲರ್ ಐತಿ ನೋಡ್ರಿ, ಪಿಂಕ್ ಕಲರ್, ಇದು ಯುರೋಪ್ ಖಂಡ. ಆರೆಂಜ್ ಕಲರ್ ಇರೋದು ಏಷ್ಯಾ. ಓಕೆ, ಈ ಇಂಗ್ಲಿಷರು ಭಾರತಕ್ಕ ಎದ್ರ ಸಂಬಂಧ ಬಂದ್ರು? ಅವರು ಮೊದಲಕ್ಕೆ ಬಂದ್ರು ವ್ಯಾಪಾರಕ್ಕಾಗಿ ಬಂದ್ರು. ಪ್ರಾರಂಭದಲ್ಲಿ ವ್ಯಾಪಾರ ಮಾಡೋದಕ್ಕೆ ಬಂದ್ರು. ಈಗ 7 ಖಂಡಗಳನ್ನು ನೀವು ನೋಡತ್ತೀರಿ, ಅದರ ಒಳಗಡೆ ಇರ್ತಕ್ಕಂಥ ದೇಶಗಳನ್ನು ಕೂಡ ಕಾಣತ್ತೀರಿ. ಯೆಲ್ಲೋ ಕಲರ್ ಕಾಣಿಸುತ್ತಾ ಇಲ್ಲಿ? ಯೆಲ್ಲೋ ಕಲರ್ ಹಾ ರೀ. ಕರ್ಸರ್ ತೋರ್ಸತ್ತೆ ನೋಡ್ರಿ, ಕರ್ಸರ್. ಸ್ವೀಡನ್ ಬಾಜು ಐತಿ ಆರೆಂಜ್ ಕಲರ್, ಅದ್ರ ಕೆಳಗೆ ಯೆಲ್ಲೋ ಕಲರ್ ಐತಿ ನೋಡ್ರಿ ಇಲ್ಲಿ ಸಮುದ್ರದಾಗ, ಅದು ಇಂಗ್ಲೆಂಡ್. ಓಕೆ, ಇಂಗ್ಲೆಂಡ್ ದೇಶದ ಇಂಗ್ಲಿಷರು ಭಾರತಕ್ಕ ವ್ಯಾಪಾರಕ್ಕೆ ಬಂದ್ರು. ಅವ್ರಷ್ಟೇ ಬಂದ್ರು ಏನು ಮತ್ ಬೇರೆ ದೇಶವ್ರು ಬಂದ್ರು? ಬೇರೆ ದೇಶನವ್ರು ಬಂದ್ರಿ. ಯಾವ ದೇಶದವರು? ಬೇರೆ ದೇಶದವ್ರು ಯಾವ ದೇಶದವ್ರು ಬಂದರು ಹೇಳ್ರಿ? ಹೇಳ್ರಿ, ಮತ್ತ ನೀವೇ ಹೇಳಿದ್ರಲ್ಲ ಬೇರೆ ದೇಶದವ್ರು ಬಂದ್ರು ಅಂತೇಳಿ. ಪೋರ್ಚುಗೀಸರು. ಇಂಗ್ಲೆಂಡ್ ದೇಶದ ಇಂಗ್ಲಿಷರು, ಪೋರ್ಚುಗಲ್ ದೇಶದ ಪೋರ್ಚುಗೀಸರು ಭಾರತಕ್ಕೆ ಬಂದ್ರು. 2 ದೇಶ ಆಯ್ತು. 2 ದೇಶದಿಂದ ಬಂದ್ರು. ಮತ್ತೆ ಯಾವ್ದಾರು ದೇಶದಿಂದ ಬಂದ್ರು? ಫ್ರೆಂಚ್. ಎಸ್, ವೆರಿ ಗುಡ್. ಫ್ರೆಂಚರು. ಅವ್ರದ್ದು ಯಾವ ದೇಶ? ಫ್ರೆಂಚ್. ಫ್ರೆಂಚ್. ಫ್ರೆಂಚ್ ದೇಶ ಇಲ್ಲ, ಫ್ರೆಂಚರು. ಫ್ರಾನ್ಸ್ ಸರಿಯಾದ ಉತ್ತರ. ಇಂಗ್ಲೆಂಡ್ ದೇಶದ ಇಂಗ್ಲಿಷರು, ಪೋರ್ಚುಗಲ್ ದೇಶದ ಪೋರ್ಚುಗೀಸರು, ಫ್ರಾನ್ಸ್ ದೇಶದ ಫ್ರೆಂಚರು. ಓಕೆ, 3 ದೇಶದವರು ಆಯ್ತು. ಇನ್ನೊಂದು ದೇಶದವರು ಬಂದಿದ್ರಣ? ಡಚ್ಚರು. ಎಸ್, ವೆರಿ ಗುಡ್. ಡಚ್ಚರು. ಯಾವ ದೇಶ ಅವ್ರದ್ದು? ಡಚ್ಚರ ದೇಶ ಯಾವುದು? ಇಂಗ್ಲೆಂಡ್. ಇಂಗ್ಲಿಷರ್ನು ಇಂಗ್ಲೆಂಡ್ದವ್ರ, ಡಚ್ಚರ್ನು ಇಂಗ್ಲೆಂಡ್ದವ್ರನ? ಇಲ್ರಿ, ನೆದರ್ಲ್ಯಾಂಡ್ ರೀ. ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್. ನೆದರ್ಲ್ಯಾಂಡ್ನ ಇನ್ನೊಂದು ಹೆಸರು ಐತಿ, ಹಾಲೆಂಡ್ ಅಂತೇಳಿ. ನೆದರ್ಲ್ಯಾಂಡ್ನ ಡಚ್ಚರು. ಯಾವ್ಯಾವ 4 ದೇಶ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ: ಇಂಗ್ಲೆಂಡ್, ಪೋರ್ಚುಗಲ್, ಫ್ರಾನ್ಸ್, ನೆದರ್ಲ್ಯಾಂಡ್. ಈ 4 ದೇಶದವರು ಭಾರತಕ್ಕೆ ವ್ಯಾಪಾರ ಮಾಡಕ ಬಂದ್ರು. ಈ ಯುರೋಪ್ ಖಂಡವನ್ನ ಸ್ವಲ್ಪ ದೊಡ್ಡದ್ ಮಾಡಿ ನೋಡೋಣ ಮ್ಯಾಪ್ನೊಳಗೆ. ಈಗ ನಿಮಗೆ ಸಾಂಗ್ ಕಾಣದತ್ತೆ ಯುರೋಪ್ ಖಂಡ, ಅದ್ ಸ್ವಲ್ಪ ದೊಡ್ಡ ಮಾಡೋದು. ಓಕೆ, ಇದು ಯುರೋಪ್ ಖಂಡ. ಯುರೋಪ್ ಖಂಡದ ನಕ್ಷೆ. ನಿಮಗೆ 4 ಸರ್ಕಲ್ ಕೊಟ್ಟಿನಿ ನಾನು ರೆಡ್ ಕಲರ್ ನಿಂದ. ಮೊದಲನೇದು ಯುನೈಟೆಡ್ ಕಿಂಗ್ಡಮ್ ಅಂತ ಐತಿ ನೋಡ್ರಿ, ಇದು ಇಂಗ್ಲೆಂಡ್. ಇದು ಕಾಣಿಸುತ್ತೆ ಇಲ್ವಾ? ಕಾಣಿಸ್ತದೆ. ಓಕೆ, ಅದ್ರ ಕೆಳಗಡೆ ಗ್ರೀನ್ ಕಲರ್ ಐತಿ ನೋಡ್ರಿ, ಇದು ಫ್ರಾನ್ಸ್. ಅದ್ರ ಕೆಳಗಡೆ ಪಿಂಕ್ ಕಲರ್ ಐತಿಲ್ಲ, ಅದು ಸ್ಪೇನ್. ಅದ್ರ ಬಾಜೂಕ ಪೋರ್ಚುಗಲ್ ಐತಿ ನೋಡ್ರಿ, ಯೆಲ್ಲೋ ಕಲರ್. ಇಲ್ಲಿ ಜರ್ಮನಿ ಪಕ್ಕ ಒಂದ್ ಸಣ್ಣ ದೇಶ ಐತಿ ನೋಡ್ರಿ, ದ ನೆದರ್ಲ್ಯಾಂಡ್ಸ್ ಅಂತೇಳಿ, ಅದು ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್. ಇಂಗ್ಲೆಂಡ್, ನೆದರ್ಲ್ಯಾಂಡ್, ಫ್ರಾನ್ಸ್, ಪೋರ್ಚುಗಲ್. ಈ 4 ದೇಶದ ವ್ಯಾಪಾರಿಗಳು ಭಾರತಕ್ಕೆ ವ್ಯಾಪಾರ ಮಾಡಕ ಬಂದ್ರು.
ಓಕೆ, ಈ 4 ದೇಶದವರಿಗೆ ಒಂದೇ ಹೆಸರು ಕೊಡ್ರಿ. ಇಂಗ್ಲೆಂಡ್ದವರು ಇಂಗ್ಲಿಷ್ರು, ನೆದರ್ಲ್ಯಾಂಡ್ದವರು ಡಚ್. ಯುರೋಪಿಯನ್ನರು. ಓಕೆ, ವೆರಿ ಗುಡ್. ಇಂಗ್ಲೆಂಡ್ ದೇಶದವರು ಇಂಗ್ಲಿಷ್ರು, ನೆದರ್ಲ್ಯಾಂಡ್ದವರು ಡಚ್ರು, ಫ್ರಾನ್ಸ್ ದೇಶದವರು ಫ್ರೆಂಚ್ರು, ಪೋರ್ಚುಗಲ್ ದೇಶದವರು ಪೋರ್ಚುಗೀಸ್ರು. ಈ 4 ದೇಶದವರನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಯುರೋಪಿಯನ್ನರು ಅಂತ ಕರಿತೀವಿ. ಯಾಕಂದ್ರೆ ಅವರೆಲ್ಲ ಯುರೋಪ್ ಖಂಡದವರು. ಈ ಯುರೋಪಿಯನ್ನರು ಭಾರತಕ್ಕ ಎದಕ್ ಬಂದ್ರು? ವ್ಯಾಪಾರಕ್ಕಾಗಿ ಆಗಮನ ಮಾಡಿದ್ರು. ಯುರೋಪಿಯನ್ನರು ವ್ಯಾಪಾರ ಮಾಡೋದಕ್ಕಾಗಿ ಭಾರತಕ್ಕೆ ಆಗಮಿಸಿದ್ರು. ಹಾಗಾದ್ರ ಈ 4 ದೇಶದವರು ಭಾರತಕ್ಕ ಯಾವ ದಾರಿಯ ಮೂಲಕ ಬಂದ್ರು? ಏನೇನು ವ್ಯಾಪಾರ ಮಾಡಿದ್ರು? ಬರೇ ವ್ಯಾಪಾರ ಮಾಡಿದ್ರು ಮತ್ ಯುದ್ಧ ಮಾಡಿದ್ರು? ಎಷ್ಟು ವರ್ಷಗಳ ಜಲಮಾರ್ಗದಿಂದ ಬಂದ್ರು ಅಂತ ಒಬ್ಬಾಕಿ ಹೇಳತಾಳ. ಓಕೆ, ಮತ್ತ ಹೇಳ್ರಿ. ನನ್ನ ಪ್ರಶ್ನೆ ಮೊದಲು ಸರಿಯಾಗಿ ಕೇಳಿ. ನಮ್ಮಲ್ಲಿರುವ ಸಾಂಬಾರ್. ಓಕೆ, ಸಾಂಬಾರ್ ಪದಾರ್ಥಗಳನ್ನ ವ್ಯಾಪಾರ ಮಾಡಕ್ ಒಂದು ಜಲಮಾರ್ಗದಾಗ ಬಂದ್ರಿ ಅಂತ ನಾತಾಳ. ಹೆಂಗ್ ಬಂದ್ರ ಅಂದ್ರೆ ಜಲಮಾರ್ಗದಾಗ. ಎರಡನೇದು ಎದಕ್ ಬಂದ್ರು? ವ್ಯಾಪಾರ ಮಾಡಾಕ. ಏನ್ ವ್ಯಾಪಾರ ಮಾಡಾಕ? ಸಾಂಬಾರ್ ಪದಾರ್ಥ ತಗೊಳಕ. ಮತ್ತ ಹಂಗಾರ ವ್ಯಾಪಾರ ಮಾಡ್ಬೇಕಂದ್ರೆ ಇಲ್ಲಿ ಅವರು ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಕೋಬೇಕಲ್ಲ. ನಮ್ಮ ಭಾರತದೊಳಗೆ ಬಂದ ಅಂಗಡಿ ಎಲ್ಲಿ ವ್ಯಾಪಾರ ಕೇಂದ್ರ ಇದ್ದು ಗೊತ್ತಿಲ್ಲ. ಅದು ವ್ಯಾಪಾರ ಕೇಂದ್ರ ಭಾರತದೊಳಗಿರ್ತಕ್ಕಂಥ ವ್ಯಾಪಾರ ಕೇಂದ್ರ ಅಲ್ಲ ಅದು. ನಾ ಕೇಳ್ತಾ ಇರೋದು ಭಾರತ ಒಳಗ್ ಬಂದು ವ್ಯಾಪಾರ ಮಾಡ್ಬೇಕಂದ್ರೆ ಮೊದಲು ಒಂದು ಅಂಗಡಿ ಇರ್ಬೇಕು ಅವ್ರದ್ದು. ಕೊಂಡ್ಕೊಂಡ್ ಮಾಲೆಲ್ಲ ಸ್ಟಾಕ್ ಮಾಡ್ಕೊಳಕ್. ಅವನ್ನ ಯುರೋಪಿಯನ್ನರ ವಸಾಹತುಗಳು ಅಂತ ಕರಿತೀವಿ. ಗೊತ್ತಿಲ್ಲ. ಓಕೆ, ಹಂಗಾದ್ರೆ ಯಾವ ಮಾರ್ಗದ ಮುಖಾಂತರ ವ್ಯಾಪಾರ ಮಾಡ್ತಿದ್ರು? ಭಾರತದಿಂದ ಅವರು ಯುರೋಪ್ಗೆ ಹೋಗ್ಬೇಕಂದ್ರೆ ಒಂದು ವೇ ಬೇಕಲ್ಲ. ಕುಳಲಿಯಿಂದ ಮುದೋಳ್ಕ್ ಹೋಗ್ಬೇಕಂದ್ರೆ ಒಂದ್ ದಾರಿ ಇರುತ್ತ. ಹಂಗ ಭಾರತದಿಂದ ಯುರೋಪ್ ಹೋಗ್ಬೇಕಂದ್ರೆ ಯಾವ ಮಾರ್ಗದ ಮುಖಾಂತರ ವ್ಯಾಪಾರಕ್ಕೆ ಹೋಗ್ತಿದ್ರು? ಅವರು ವ್ಯಾಪಾರ ಮಾಡ್ತಿದ್ರು? ಗೊತ್ತಿಲ್ಲ. ಓಕೆ, ಕೆಲವರು ಭೂಮಾರ್ಗ ಅನ್ನತ್ತೀರಿ, ಕೆಲವರು ಜಲಮಾರ್ಗ ಅನ್ನತ್ತೀರಿ. ಜಲಮಾರ್ಗನೋ ಭೂಮಾರ್ಗನೋ ಅನ್ನೋದು ನೋಡೋಣ. ಹಂಗಾದ್ರೆ ಬರೀ ವ್ಯಾಪಾರ ಮಾಡಿದ್ರು ಯುದ್ಧ ಮಾಡಿದ್ರು? ಅದ್ರ ಜೊತೆಗೆ ಅವರು ಯುದ್ಧ ಮಾಡ್ರಿ. ಹೇಳ್ಪ ಹಂಗಾರೆ. ಯಾರ್ಯಾರ ಜೊತೆ ಯುದ್ಧ ಮಾಡಿದ್ರು ಅವ್ರು? ಯಾರ್ಯಾರ ಜೊತೆ ಯುದ್ಧ ಮಾಡಿದ್ರು? ಎಷ್ಟನೇ ಇಸ್ವಿ ಒಳಗೆ ಮಾಡಿದ್ರು? ಯಾರು ಸೋತ್ರು ಯಾರು ಗೆದ್ರು? ಗೊತ್ತಿಲ್ಲಲ್ಲ. ಓಕೆ, ಭಾರತಕ್ಕ ಯುರೋಪಿಯನ್ನರು ಆಗಮಿಸಿ ಯಾವ ಮಾರ್ಗದ ಮುಖಾಂತರ ಬಂದ್ರು, ಯಾವ ಮಾರ್ಗದ ಮುಖಾಂತರ ವ್ಯಾಪಾರ ಮಾಡ್ತಿದ್ರು, ಭಾರತದೊಳಗೆ ಅವ್ರ ವ್ಯಾಪಾರ ಕೇಂದ್ರಗಳು ಯಾವುವು, ಭಾರತದಲ್ಲಿ ಅವರ ರಾಜಕೀಯ ವ್ಯವಸ್ಥೆ ಹೆಂಗಿತ್ತು, ಯಾವ್ಯಾವ ಯುದ್ಧಗಳನ್ನ ಯಾರ್ಯಾರ ಜೊತೆ ಮಾಡಿದ್ರು, ಯಾವ ಇಸ್ವಿ ಒಳಗ ಪರಿಣಾಮ ಏನಾತು ಅನ್ನೋದನ್ನ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂಥ ಪಾಠದೊಳಗ ತಿಳ್ಕೊತೀವಿ. ಯಾವ ಪಾಠ? ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಯುರೋಪಿಯನ್ನರು ಅಂತಂದ್ರೆ ಯುರೋಪ್ ಖಂಡದ ಜನರನ್ನ ಯುರೋಪಿಯನ್ನರು ಅಂತ ಕರಿತೀವಿ. ಅವರು ಭಾರತಕ್ಕೆ ಬಂದಿರೋದನ್ನೇ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತೇಳಿ ಪಾಠದ ಹೆಡ್ಲೈನ್ ಅನ್ನ ಕೊಟ್ಕೊಂಡಿದೀವಿ. ಈ ಅಧ್ಯಾಯದೊಳಗೆ ಏನೇನ್ ತಿಳ್ಕೊಳ್ತೀವಿ ವಿಷಯಗಳನ್ನ ಅಂತಂದ್ರ, ಈಗ ಸದ್ಯ ನಾನು ಹೇಳಿದೆ, ಅವರು ಯುರೋಪಿಯನ್ನರು ಮತ್ತು ಭಾರತ ಇಬ್ರು ಯಾವ ರೀತಿ ಇಟ್ಕೊಂಡಿದ್ರು ಅನ್ನೋದನ್ನ ತಿಳ್ಕೊತೀವಿ. 1ನೇ ಪಾಯಿಂಟ್ ಇದು. ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿರತಕ್ಕಂಥ ವ್ಯಾಪಾರ ಸಂಬಂಧ. 2ನೇದು, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು ಯಾರ್ಯಾರು ಬಂದ್ರು ಅಂತ ಹೇಳಿ. ಯುರೋಪಿಯನ್ನರ ರಾಜಕೀಯ ಏಳಿಗೆಯ ಹಿನ್ನೆಲೆಯ ಕರ್ನಾಟಿಕ್ ಯುದ್ಧಗಳು. ಅಂದ್ರ ಆ ಯುರೋಪಿಯನ್ನರು ಭಾರತಕ್ಕೆ ಬಂದ ಮಾಡಿರ್ತಕ್ಕಂಥ ಯುದ್ಧಗಳು, ಪ್ರಮುಖ ಯುದ್ಧಗಳು ಕರ್ನಾಟಿಕ್ ಯುದ್ಧಗಳು ಅಂತ ಬರ್ತಾವ. ಅವಕರ ಬಗ್ಗೆ ತಿಳಿತೀವಿ. ಇಲ್ಲೇ ಒಂದ್ 2 ಪ್ರಮುಖ ಕದನಗಳು ಬರ್ತಾವ. ಪ್ಲಾಸಿ ಕದನ, ಬಕ್ಸಾರ್ ಕದನ ಅನ್ನೋದನ್ನು ಕೂಡ ಈ ಪಾಠದೊಳಗೆ ತಿಳ್ಕೊತೀವಿ. ಇನ್ನೊಂದು ಪದ್ಧತಿಯನ್ನು ಅವರು ಜಾರಿ ತಂದಿದ್ರು, ದ್ವಿಪ್ರಭುತ್ವ ಪದ್ಧತಿ ಅಂತ ಹೇಳಿ. ಅದನ್ನು ಕೂಡ ಈ ಪಾಠದೊಳಗೆ ನಾವು ತಿಳ್ಕೊತೀವಿ. ಬ್ರಿಟಿಷರ ಆಕ್ರಮಣ ನೀತಿ ಅಂದ್ರೆ ಹೆಂಗೆಂಗ್ ಅವರು ಭಾರತದ ಪ್ರದೇಶಗಳನ್ನ ವಶಪಡಿಸ್ಕೋತ ತಮ್ಮ ರಾಜ್ಯವನ್ನ ಇಲ್ಲಿ ವಿಸ್ತಾರ ಮಾಡ್ಕೋತ ಹೋದ್ರು ಅನ್ನೋದನ್ನ ಈ ಪಾಠದೊಳಗ ತಿಳ್ಕೊಳ್ತೀವಿ. ಓಕೆ, ಹಂಗಾರೆ ಮೊದಲನೇದಾಗಿ ನಾವು ಭಾರತ ಮತ್ತು ಯುರೋಪಿನ ನಡುವೆ ಇದ್ದಿರ್ತಕ್ಕಂಥ ವ್ಯಾಪಾರ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ. ಓಕೆ,
ಭಾರತ ಮತ್ತು ಯುರೋಪ್ ಎರಡರ ನಡುವೆ ಇರ್ತಕ್ಕಂಥ ವಾಣಿಜ್ಯ ಅಥವಾ ವ್ಯಾಪಾರ ಸಂಬಂಧ ಹೆಂಗಿತ್ತು ಅನ್ನೋದನ್ನ ನೋಡೋಣ. ನೀವು ಚಿತ್ರದೊಳಗೆ ನೋಡತ್ತೀರಿ ಭಾರತ, ಈ ಕಡೆ ಮೇಲ್ಭಾಗದೊಳಗ ಯುರೋಪ್ ಕಂಡು ಬರುತ್ತೆ. ನೆನಪೈತು ಇಲ್ಲ? ಈಗ 5 ನಿಮಿಷದಿಂದ ತೋರಿಸಿದ್ದು ನೋಡ್ರಿ. ಭಾರತ ಇಲ್ಲದ, ಯುರೋಪ್ ಇಲ್ಲದ, ಇವೆರಡರ ಮಧ್ಯೆ ವ್ಯಾಪಾರ ನಡೀತಾ ಇತ್ತು. ಹೇಗೆ ಅನ್ನೋದನ್ನ ನೋಡೋಣ. ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಎಷ್ಟು ವರ್ಷದ ಹಿಂದೆ ಇತ್ತು, ಯಾವಾಗಿಂದ ಇತ್ತು ಅಂತಂದ್ರ ಪ್ರಾಚೀನ ಕಾಲದಿಂದಲೂ ಇತ್ತು. ಪ್ರಾಚೀನ ಕಾಲ ಅಂತಂದ್ರ 1207 ಅಂದ್ರೆ 13ನೇ ಶತಮಾನ. 1207ಕ್ಕಿಂತ ಹಿಂದಿನ ಕಾಲವನ್ನ ಪ್ರಾಚೀನ ಕಾಲ ಅಂತ ಕರಿತೀವಿ. ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಭಾರತ ಮತ್ತು ಯುರೋಪ್ ಎರಡರ ಮಧ್ಯೆ ವ್ಯಾಪಾರ ಸಂಬಂಧ ಇತ್ತು. ಹಂಗಾರಿ ಏನೇನು ವ್ಯಾಪಾರ ಮಾಡ್ತಿದ್ರು ಚಿತ್ರ ನೋಡತ್ತೀರಿ ನೀವು. ಚಿತ್ರದೊಳಗ ಸಾಂಬಾರ್ ಪದಾರ್ಥಗಳು ಇವೆಲ್ಲ: ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ, ಮೆಣಸಿನ್ಕಾಯಿ, ಹೌದಾ, ಕೊತ್ತಂಬರಿ ಸೊಪ್ಪು, ಇನ್ನೇನು ಭಾಳ ಅದಾವ ನೋಡ್ರಿ ಅಲ್ಲಿ. ಮುಂದಿನ ದಿನಗಳಲ್ಲಿ ನಾನು ಮಾಡುವಂಥ ವಿಡಿಯೋಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರಬೇಕಾದ್ರೆ ನನ್ನ BDP ಡಿಜಿಟಲ್ ವರ್ಲ್ಡ್ ಅನ್ನುವಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅದರ ಮುಂದ್ಗಡೆ ಇರ್ತಕ್ಕ ಬೆಲ್ ಬಟನ್ ಅನ್ನ ಒತ್ತಿ. ಈ ವಿಡಿಯೋಗಳು ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ಜೊತೆಗೆ ಏನಾದರೂ ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಸಾಂಬಾರ್ ಪದಾರ್ಥಗಳನ್ನ ಯುರೋಪಿಯನ್ನರು ಭಾರತ ಒಳಗೆ ಕೊಂಡ್ಕೋತಿದ್ರು. ಕೊಂಡ್ಕೊಂಡೋಗೆ ಯುರೋಪಿನಲ್ಲಿ ಅವುಗಳನ್ನ ಮಾರ್ತಿದ್ರು. ಮಾರಿ ಅಲ್ಲಿನ ಜನ, ಯುರೋಪ್ ಖಂಡದ ಜನ ಈ ನಮ್ಮ ಸಾಂಬಾರ ಪದಾರ್ಥಗಳನ್ನ ಉಪಯೋಗ ಮಾಡಿ ಅಡುಗೆಯನ್ನ ತಯಾರು ಮಾಡಿದಾಗ ಅಡುಗೆ ಎಷ್ಟು ರುಚಿ ಬರ್ತಿತ್ತದು. ಖಾರ, ಉಪ್ಪು, ಇವೇನೇನು ಮಸಾಲೆ ಬರ್ತಾವ ಇವನ್ನೆಲ್ಲ ಹಾಕಿ ಜಡದ್ರ ಅದನ್ನ ಊಟ ಎಷ್ಟ್ರ ಮಟ್ಟಿಗೆ ಅವ್ರಿಗೆ ಈ ಒಂದು ಸಾಂಬಾರ ಪದಾರ್ಥಗಳು ರುಚಿ ಹತ್ತಿ ಬಿಟ್ಟಿತ್ತು ಅಂತಂದ್ರ, ಈ ಸಾಂಬಾರ ಪದಾರ್ಥ ಇಲ್ಲ ಅಂತಂದ್ರೆ ಅವ್ರಿಗೆ ಊಟನ ಹೋಗ್ತಿರ್ಲಿಲ್ಲ. ಅಷ್ಟ್ರ ಮಟ್ಟಿಗೆ ಅವರು ನಮ್ಮ ಸಾಂಬಾರ ಪದಾರ್ಥಗಳ ಬಗ್ಗೆ ಅಡಾಪ್ಟ್ ಆಗಿಬಿಟ್ಟಿದ್ರು ಅವ್ರು. ಹಿಂಗಾಗಿ ಯುರೋಪ್ನೊಳಗ ಭಾರತದ ಸಾಂಬಾರ ಪದಾರ್ಥಗಳಿಗೆ ಅಪಾರವಾದಂತ ಬೇಡಿಕೆ ಇತ್ತು. ಈ ವ್ಯಾಪಾರ ಪ್ರಾಚೀನ ಕಾಲದಲ್ಲಿ ಇತ್ತು, ಹಂಗಾದ ಮಧ್ಯ ಕಾಲದೊಳಗೂ ಮುಂದುವರಿತು. ಮಧ್ಯಕಾಲ ಅಂತಂದ್ರೆ ಯಾವುದು? 1207ರಿಂದ 1707 ಇಸ್ವಿ ಹೇಳತ್ತೀನಿ. 13ನೇ ಶತಮಾನದಿಂದ 18ನೇ ಶತಮಾನ ಐತಿ ನೋಡ್ರಿ. 1207ರಿಂದ 1707 ತನಕ ಇದನ್ನ ಮಧ್ಯಕಾಲ ಅಂತ ಕರಿತೀವಿ. ಈ ಮಧ್ಯಕಾಲದಲ್ಲಿಯೂ ಕೂಡ ಭಾರತ ಮತ್ತು ಯುರೋಪ್ಗಳ ನಡುವಿನ ವ್ಯಾಪಾರ ಮುಂದುವರಿತು. ಬರೇ ಭಾರತದ ಜೊತೆ ಅವ್ರು ವ್ಯಾಪಾರ ಮಾಡ್ತಿರ್ಲಿಲ್ಲ, ಏಷ್ಯಾದ ಬೇರೆ ದೇಶಗಳ ಜೊತೆನೂ ಮಾಡ್ತಿದ್ರು. ಆದ್ರೆ ದೊಡ್ಡ ಮಟ್ಟದ ವ್ಯಾಪಾರವನ್ನ ಅವರು ನಮ್ಮ ಭಾರತದ ಜೊತೆಗೆ ಮಾಡ್ತಿದ್ರು. ಓಕೆ, ಹಂಗಾದ್ರ ಏಷ್ಯಾದ ಸರಕುಗಳನ್ನ, ಸರಕು ಅಂದ್ರೆ ಏನು ಒಬ್ರು ಹೇಳ್ರಿ ನೋಡೋಣ. ಸರಕು ಒಂದು ಕಡೆ ಹತ್ರ ಮತ್ತೊಂದು ಕಡೆ ಇಲ್ಲ, ಸರಕು ಅಂದ್ರೆ ವಸ್ತುಗಳು. ಸರಕು ಅಂದ್ರೆ ವಸ್ತು. ಓಕೆ, ಈ ಏಷ್ಯಾ ಖಂಡದ ಸರಕುಗಳನ್ನ ಅಥವಾ ಭಾರತದ ಸರಕುಗಳನ್ನ, ಸರಕು ಅಂದ್ರೆ ಇಲ್ಲಿ ಯಾವ್ದಾಗತ್ತ ಅಂದ್ರೆ ಸಾಂಬಾರ ಪದಾರ್ಥ ಆಗತ್ತ. ಈ ಏಷ್ಯಾದ ಸರಕುಗಳನ್ನ ಅರಬ್ ವರ್ತಕರು ಅಂದ್ರೆ ಯಾರು? ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಕಳ್ಸೋದು. ವ್ಯಾಪಾರ ಮಾಡುವವರು. ವ್ಯಾಪಾರಿಗಳಿಗೆ ವರ್ತಕರು ಅಂತ ಕರಿತೀವಿ ನಾವು. ಅರಬ್ ವರ್ತಕರು ಅಂತ ಹೇಳಿ ಇದ್ರ ಅವಾಗ. ಅರಬ್ ದೇಶದ ವರ್ತಕರು ಏಷ್ಯಾ ಖಂಡದ ವಸ್ತುಗಳನ್ನ ಕೊಂಡ್ಕೊಂಡು ಹೋಗ್ತಿದ್ರು. ಯಾರು ಕೊಂಡ್ಕೊಂಡು ಹೋಗ್ತಿದ್ರು? ಅರಬ್ ವರ್ತಕರು. ಎಲ್ಲಿಂದ ಕೊಂಡ್ಕೊಂಡು ಹೋಗ್ತಿದ್ರು? ಭಾರತದಿಂದ ಅಥವಾ ಏಷ್ಯಾದಿಂದ ಸರಕುಗಳನ್ನ ಅರಬ್ ವರ್ತಕರು ಕೊಂಡ್ಕೊಂಡು ಹೋಗ್ತಿದ್ರು. ಕೊಂಡ್ಕೊಂಡೋಗಿ ಎಲ್ಲಿ ಮಾರ್ತಿದ್ರು ಅಂತಂದ್ರ ಅವರು ಕಾನ್ಸ್ಟಾಂಟಿನೋಪಲ್ ನಗರಕ್ಕ ಮಾರ್ತಿದ್ರು. ಇಲ್ಲಿ ಬರ್ದಿ ನೋಡ್ರಿ ಕೆಳಗಡೆ. ಓಕೆ, ಇಲ್ಲದ ನೋಡ್ರಿ ಮ್ಯಾಲ ಕಾನ್ಸ್ಟಾಂಟಿನೋಪಲ್ ರೌಂಡ್. ಅರಬ್ ವರ್ತಕರು ಭಾರತದಿಂದ ಸರಕುಗಳನ್ನ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಿದ್ರು. ಕಾನ್ಸ್ಟಾಂಟಿನೋಪಲ್ ಎಲ್ಲಿ ಬರುತ್ತೆ ಅನ್ನೋದು ಚಿತ್ರದೊಳಗೆ ನೋಡತ್ತೀರಿ ನೀವು ಮ್ಯಾಪ್ನೊಳಗ. ಈ ಕಾನ್ಸ್ಟಾಂಟಿನೋಪಲ್ ಎಲ್ಲಿತ್ತು ಅವಾಗ, ಯಾವ ರಾಜ್ಯದೊಳಗಿತ್ತು ಅಂತಂದ್ರ ಪೂರ್ವ ರೋಮನ್ ಸಾಮ್ರಾಜ್ಯ ಅಂತೇಳಿ ಅವಾಗ ಒಂದು ದೊಡ್ಡ ಸಾಮ್ರಾಜ್ಯ ಇತ್ತಲ್ಲಿ. ನಾನು ಯೆಲ್ಲೋ ಕಲರ್ ಲೈನ್ ಸರ್ಕಲ್ ಹಾಕಿ ನೋಡ್ರಿ, ಅದಷ್ಟು ಪೂರ್ವ ರೋಮನ್ ಸಾಮ್ರಾಜ್ಯ ಆಗಿತ್ತು. ಈಗ ಅದರ ಹೆಸರು ಬೈಜಾಂಟಿಯಂ.
ಅವತ್ತು ಪೂರ್ವ ರೋಮನ್ ಸಾಮ್ರಾಜ್ಯ, ಇವತ್ತು ಅದಕ್ಕೆ ಬೈಜಾಂಟಿಯಂ ಅಂತ ಕರಿತೀವಿ. ಈ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಾಂಟಿನೋಪಲ್ ಆಗಿತ್ತು. ಅಲ್ಲಿಗೆ ತಗೊಂಡು ಹೋಗಿ ಅರಬ್ ವರ್ತಕರು ಅವುಗಳನ್ನ ತಲುಪಿಸ್ತಿದ್ರು ಅಥವಾ ಮಾರ್ತಿದ್ರು. ಕ್ಲಿಯರ್? ಯಾರಿಗೆ ಇಲ್ಲಿ ತನಕ ವಿಷಯ ಕ್ಲಿಯರ್ ಆಗಿಲ್ಲ ಅವ್ರಿಗೆ ಕೇಳಬಹುದು. ಇಲ್ಲಿ ತನಕ ವಿಷಯದೊಳಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು. ಬಟಾಟಿ ಪಲ್ಯ ಎಲ್ಲರೂ ತಿಂದ್ರಿಲ್ಲ? ಆಲೂಗಡ್ಡೆ ಪಲ್ಯ ಕುಳ್ಳಿ ಒಳಗ ಬೆಳಿತೀರಿ, ಅರಿಶಿನ ಬೆಳಿತೀರಿ, ಮತ್ ಬೇರೆ ಬೇರೆ ಬೆಳೆಗಳನ್ನ ಬೆಳಿತೀರಿ. ಬಟಾಟಿ ಬೆಳಿತೀರನ? ಆಲೂಗಡ್ಡೆ ಉಳಿದಾಗ ಆಲೂಗಡ್ಡೆಯನ್ನ ಬೆಳೆಯಂಗಿಲ್ಲ. ಆದ್ರೂ ನೀವು ಬಟಾಟಿ ಪಲ್ಯ ತಿಂತೀರಿ. ಹಂಗಾದ್ರೆ ಬಟಾಟಿ ಎಲ್ಲಿಂದ ಬರತ್? ಮುದೋಳ್ಕ. ನೀವು ಮುದೋಳ ಸಂತಿಗೆ ಹೋಗಿ ತಗೊಂಡ್ಬರ್ತೀರಿ. ಶುಕ್ರವಾರನೋ ಇನ್ಯಾವ್ದೋ ವಾರ. ಹಂಗಾರ ಅಲ್ಲಿಗೆ ಮುದೋಳ್ ಸಂತೆಗೆ ಬಟಾಟಿ ಆಲೂಗಡ್ಡೆ ಎಲ್ಲಿಂದ ಬಂತು? ಯಾರಿಗಾರ ಗೊತ್ತೈತನ? ಸಾಮಾನ್ಯವಾಗಿ ಮುದೋಳಕ್ಕೆ ಬರ್ತಕ್ಕಂಥ ಆಲೂಗಡ್ಡೆ ಬೆಳಗಾವದಿಂದ ಬರ್ತದೆ. ಬೆಳಗಾವಿ ಜಿಲ್ಲೆ ಒಳಗ ಆಲೂಗಡ್ಡೆಯನ್ನ ಬೆಳಿತಾರೆ ನೋಡ್ರಿ. ಬೆಳಗಾವಿ ಜಿಲ್ಲೆ ಒಳಗೆ ಬೆಳಿತಾರ. ಬೆಳಗಾವದೊಳಗಿರ್ತಕ್ಕಂಥ ವರ್ತಕರು ಅವುಗಳನ್ನ ಕೊಂಡ್ಕೊಂಡ ಮುದೋಳಕ್ಕೆ ತಂದು ತಲುಪಿಸ್ತಾರೆ. ಬೆಳೆಯೋದು ಬೆಳಗಾವಿ ಜಿಲ್ಲೆ ಒಳಗ, ನಾಟ್ ಬೆಳಗಾವಿ ಸಿಟಿ. ಬೆಳಗಾವಿ ಜಿಲ್ಲೆಯ ರೈತರು ಅವನ್ನ ಬೆಳಿತಾರ. ಬೆಳಗಾವಿ ಸಿಟಿಯಲ್ಲಿ ಇರ್ತಕ್ಕಂಥ ವರ್ತಕರು, ವ್ಯಾಪಾರಿಗಳು ಅವುಗಳನ್ನ ಕೊಂಡ್ಕೊಂಡ ಲಾರಿ ಒಳಗೆ ಲೋಡ್ ಮಾಡಿ ಮುದೋಳಕ್ ತಂದು ತಲುಪಿಸ್ತಾರ. ಗೊತ್ತಾತ? ಹಂಗ ಈ ಭಾರತದ ಸಾಂಬಾರು ಪದಾರ್ಥಗಳನ್ನ ಅರಬ್ ವರ್ತಕರು ಕೊಂಡ್ಕೊಂಡೋಗಿ ಕಾನ್ಸ್ಟಾಂಟಿನೋಪಲ್ಕ ಮುಟ್ಟಿಸ್ತಿದ್ರು. ಗೊತ್ತಾಯ್ತು? ಹಂಗಾರ ಅಲ್ಲಿಂದ ಎಲ್ಲಿ ಹೋಗ್ತಿತ್ತು? ಕಾನ್ಸ್ಟಾಂಟಿನೋಪಲ್ ನಗರದಿಂದ ಮುಂದದ ಬೇರೆ ಬೇರೆ ದೇಶಗಳಿಗೆ ಹೋಗ್ತಿತ್ತು. ಎಲ್ಲಿಗೆ ಹೋಗ್ತಿತ್ತಪ್ಪ ಅಂತಂದ್ರ ಅದು ಕಾನ್ಸ್ಟಾಂಟಿನೋಪಲ್ನಿಂದ ಇಟಲಿಯ ವರ್ತಕರು ಅವುಗಳನ್ನ ಕೊಂಡ್ಕೊಂಡು ಯುರೋಪಿನ ಬೇರೆ ಬೇರೆ ದೇಶಗಳಿಗೆ ತಲುಪಿಸ್ತಿದ್ರು. ಎಲ್ಲಿ ಬರುತ್ತೆ ನೋಡ್ರಿ ಇಟಲಿ? ಇಟಲಿ ಎಲ್ಲಿನ ತೋರಿಸ್ರಿ ನನಗ. ಯುರೋಪ್ ಖಂಡದೊಳಗೆ ಒಂದು ದೇಶ ಅದ ಇಟಲಿ ಅಂತೇಳಿ. ಯಾವ ಕಲರ್ ಐತಿ? ಯೆಲ್ಲೋ ಕಲರ್ ಐತಿ. ಯೆಲ್ಲೋ ಕಲರ್ ಭಾಳ ಅದಾವ. ಇಲ್ಲದ ನೋಡ್ರಿ ಇಟಲಿ. ಇಲ್ಲ ಐತಿ ನೋಡ್ರಿ. ನಾ ಲೈನ್ ಹಾಕಿ ತೋರ್ಸತ್ತೀನಿ, ಕಾಣಿಸತೈತಿ? ಇದು ಇಟಲಿ. ಈ ಇಟಲಿಯ ವರ್ತಕರು ಇವುಗಳನ್ನ ಕಾನ್ಸ್ಟಾಂಟಿನೋಪಲ್ ನಗರದಿಂದ ತಗೊಂಡೋಗಿ ಯುರೋಪಿನ ಬೇರೆ ಬೇರೆ ದೇಶಗಳು ನೋಡ್ರಿ. ಈ ಮ್ಯಾಪ್ ಇಟಲಿಯಲ್ಲಿ ನೋಡ್ರಿ, ರೌಂಡ್ ನೋಡತ್ತೀರಿ ನೋಡ್ರಿ ನೀವು. ರೌಂಡ್ ರೋಮ್ ಕಾಣಿಸುತ್ತೆ ಇಲ್ಲಿ. ರೋಮ್ ಏನಿದು ಅಂತಂದ್ರೆ ಇಟಲಿ ದೇಶದ ರಾಜಧಾನಿ, ಮತ್ತೇನು ಇಲ್ಲ. ಈ ಇಟಲಿಯ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಿಂದ ಸರಕುಗಳನ್ನ, ಸಾಂಬಾರು ಪದಾರ್ಥಗಳನ್ನ ಯುರೋಪಿನ ಬೇರೆ ಬೇರೆ ದೇಶಗಳಿಗೆ ತೆಗೆದುಕೊಂಡು ಹೋಗಿ ತಲುಪಿಸ್ತಿದ್ರು. ಇಲ್ಲಿಂದ ಕೊಂಡ್ಕೊಂಡು ಹೋಗೋರು ಯಾರು? ಉಳಿದವ್ರ ಬಾಯಿ ಏನಾಗೈತಿ? ಅರಬ್ ವರ್ತಕರು ಭಾರತದಿಂದ ಸರಕುಗಳನ್ನ ಕೊಂಡ್ಕೊಂಡು ಹೋಗ್ತಿದ್ರು. ಕೊಂಡ್ಕೊಂಡೋಗಿ ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸ್ತಿದ್ರು. ಕಾನ್ಸ್ಟಾಂಟಿನೋಪಲ್ ನಿಂದ ಯುರೋಪಿಗಳಿಗೆ ತಲುಪಿಸೋರು ಯಾರು? ಯುರೋಪಿನ ಬೇರೆ ಬೇರೆ ದೇಶಗಳಿಗೆ ಇಟಲಿಯ ವರ್ತಕರು. ಬೆಳಗಾವದಿಂದ ಆಲೂಗಡ್ಡೆಯನ್ನ ಮುದೋಳಕ್ ತರೋರು ಬೆಳಗಾವಿಯ ವರ್ತಕರು. ಮುದೋಳದಿಂದ ಮುದೋಳ ಹಳ್ಳಿಗಳಿಗೆ ತಲುಪಿಸೋರು ಯಾರಪ್ಪ ಅಂತಂದ್ರ ಮುದೋಳ ವರ್ತಕರು. ಹೌದಾ ಇಲ್ಲ? ಏನ್ ಬೆಳಗಾವಿ ವರ್ತಕರನ್ನ ಕುಳಿದು ತಗೊಂಡ್ಬರ್ತಾರ ಆಲೂಗಡ್ಡೆಯನ್ನ ಮಾರಾಕ? ಸೀದಾ ತಂದ ಮುದೋಳ್ ಸಿಟಿ ಒಳಗೆ ಇಳಿಸ್ತಾರ. ಅಲ್ಲಿ ಅದನ್ನ ಸವಾಲ್ ಮಾಡ್ತಾರ ಆಲೂಗಡ್ಡೆ. ಅದನ್ನ ಜಾಸ್ತಿ ರೇಟ್ ಕೊಟ್ಟು ಯಾರು ತಗೋತಾರ ಆ ವರ್ತಕರು ಮುದೋಳ್ ತಾಲೂಕಿನಲ್ಲಿ ಇರ್ತಕ್ಕಂಥ ಹಳ್ಳಿಯ ಜನರಿಗೆ ಮಾರ್ತಾರ. ಅದೇ ರೀತಿ ಭಾರತದ ಸರಕುಗಳನ್ನ ಅರಬ್ ವರ್ತಕರು ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸಿದ್ರು. ಕಾನ್ಸ್ಟಾಂಟಿನೋಪಲ್ ನಿಂದ ಆ ಸರಕುಗಳನ್ನ ಯುರೋಪಿನ ವಿವಿಧ ದೇಶಗಳಿಗೆ ಇಟಲಿಯ ವರ್ತಕರು ತಲುಪಿಸ್ತಿದ್ರು. ಗೊತ್ತಾತ? ಹಾಗಾದ್ರೆ ಈ ಸರಕುಗಳನ್ನ ಎಲ್ಲಿ ಎಕ್ಸ್ಚೇಂಜ್ ಮಾಡ್ತಿದ್ರು? ಲಾರಿ ಒಳಗೆ ಲಾರಿ ಒಳಗೆ ಹೇರೋದು. ಇದಕ್ಕೆ ಎಕ್ಸ್ಚೇಂಜ್ ಅಂತೀವಿ, ವಿನಿಮಯ ಅಂತೀವಿ. ಬೆಳಗಾವಿಯಿಂದ ಬಂದಂತ ಆಲೂಗಡ್ಡೆಯನ್ನ ಮುದೋಳದೊಳಗ ಇಳಿಸ್ತಿದ್ರು. ಅಲ್ಲಿ ಒಬ್ರು ಅದನ್ನ ಯಾರ್ಯಾರು ಕೊಂಡ್ಕೋತಾರ, ಆಮೇಲೆ ಅವ್ರ ಅದನ್ನ ಸಣ್ಣ ಲಾರಿ ಒಳಗೆ ಹಾಕೊಂಡ ಆಯಾ ಹಳ್ಳಿ ಒಳಗೆ ಹೋಗಿ ಮಾರ್ತಿದ್ರು. ಮುದೋಳದೊಳಗೆ ಏನ್ ಮಾಡಿದ್ರು? ಅದನ್ನ ಆಲೂಗಡ್ಡೆಯನ್ನ
ಎಕ್ಸ್ಚೇಂಜ್ ಮಾಡಿದ್ರು, ಒಂದ್ ಗಾಡಿಯಿಂದ ಇನ್ನೊಂದು ಗಾಡಿಗೆ ಎಕ್ಸ್ಚೇಂಜ್ ಮಾಡಿದ್ರು, ವ್ಯಾಪಾರ ಆಯ್ತು ಅಲ್ಲಿ. ಅವಾಗ ಅದು ಮುಧೋಳ ಏನಾಯ್ತು, ವ್ಯಾಪಾರ ಕೇಂದ್ರ ಆಯ್ತು. ಅದೇ ರೀತಿ ಭಾರತದ ಸರಕುಗಳನ್ನ ಕಾನ್ಸ್ಟಾಂಟಿನೋಪಲ್ ನಲ್ಲಿ ಏನ್ ಮಾಡ್ತಿದ್ರು, ಇಳಿಸಿ ಬೇರೆ ವರ್ತಕರು ಅವುಗಳನ್ನ ತೆಗೆದುಕೊಂಡೋಗಿ ಯುರೋಪಿಗೆ ಕೊಡ್ತಿದ್ರಲ್ಲ. ಹೀಗಾಗಿ ಎಕ್ಸ್ಚೇಂಜ್ ಎಲ್ಲಿ ಆಗ್ತಿತ್ತು, ಸರಕುಗಳ ವಿನಿಮಯ ಎಲ್ಲಿ ಆಗ್ತಿತ್ತು, ಕಾನ್ಸ್ಟಾಂಟಿನೋಪಲ್ ಸರಕುಗಳ ವಿನಿಮಯ ಆಗ್ತಿತ್ತು. ನೋಡ್ರಿ, ದೇಶಗಳ ಮಧ್ಯೆ ಭಾರತ ಎಲ್ಲೈತೋ, ಇಂಗ್ಲೆಂಡ್ ಎಲ್ಲೈತೋ, ಪೋರ್ಚುಗಲ್ ಎಲ್ಲೈತೋ, ಈ ದೇಶಗಳ ಮಧ್ಯೆ ಅಂತಾರಾಷ್ಟ್ರೀಯ ವ್ಯಾಪಾರ ಏನ್ ನಡೀತಾ ಇತ್ತಲ್ಲ, ನಡಿಬೇಕಾದ್ರ ಸರಕುಗಳ ವಿನಿಮಯ ಎಲ್ಲಿ ಆಗ್ತಿತ್ತು ಅಂತಂದ್ರೆ ಅದು ಕಾನ್ಸ್ಟಾಂಟಿನೋಪಲ್ ಒಳಗ ಆಗ್ತಿತ್ತು. ಹೀಗಾಗಿ ಈ ಕಾನ್ಸ್ಟಾಂಟಿನೋಪಲ್ ಅನ್ನ ಏನಂತ ಕರೀತಾರಪ್ಪ ಅಂತಂದ್ರ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರಿತೀವಿ. ಏನು, ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಆಯ್ತು. ಆದ್ರಿಂದ ಇದನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಯುರೋಪಿಗೆ ವಸ್ತುಗಳು ಹೋಗ್ಬೇಕಂತಂದ್ರೆ ಯಾವ ದಾರಿ ಮುಖಾಂತರ, ಯಾವ ಬಾಗಿಲು ಮುಖಾಂತರ ಹೋಗಿದ್ದವು? ಕಾನ್ಸ್ಟಾಂಟಿನೋಪಲ್ ಹೆಬ್ಬಾಗಿಲು. ಭಾರತದ ವಸ್ತುಗಳು ಯುರೋಪ್ಗೆ ಹೋಗ್ಬೇಕಂದ್ರೆ ಅವು ಕಾನ್ಸ್ಟಾಂಟಿನೋಪಲ್ ಹೋಗ್ಲೇಬೇಕು. ಯಾಕಂದ್ರೆ ದಾರಿ ಅದು ಒಂದೇ ಇತ್ತು ಅವಾಗ, ಭೂಮಾರ್ಗ, ಸಮುದ್ರ ಮಾರ್ಗ ಅಲ್ಲ, ಅದು ಭೂಮಾರ್ಗ. ಒಂದ್ ಲೈನ್ ಹಾಕಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇಲ್ಲೇ ಯಾವ ತರ ತಗೊಂಡ್ ಹೋಗ್ತಿದ್ರು ಅಂತೇಳಿ. ಭಾರತ ನೀಲಿ ಕಲರ್ ಲೈನ್ ನೋಡ್ರಿ, ಕಾನ್ಸ್ಟಾಂಟಿನೋಪಲ್ ಇಲ್ಲಿಗೆ ಮುಟ್ಟಿಸ್ತಿದ್ರು. ಭೂಮಿ ಮ್ಯಾಗ ಹೋಗ್ಯಾರ, ಇಲ್ಲ ಭೂಮಾರ್ಗ ಅದು. ಅಲ್ಲಿಂದ ಅದು ಬೇರೆ ಬೇರೆ ದೇಶಕ್ಕೆ, ಯುರೋಪಕ್ಕ ಹೋಗ್ತಿತ್ತು. ಹಿಂಗ ಭಾರತದ ವಸ್ತುಗಳು ಯುರೋಪಿಗೆ ಹೋಗ್ಬೇಕು ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ ಅನ್ನುವಂತ ಭೂಮಾರ್ಗದ ಮೂಲಕವೇ ಹೋಗ್ತಿತ್ತು. ಅಲ್ಲಿಯೇ ಸರಕುಗಳ ವಿನಿಮಯ ಆಗ್ತಿತ್ತು. ಅದಕ್ಕ ಕಾನ್ಸ್ಟಾಂಟಿನೋಪಲ್ ಅನ್ನು ಏನೆಂದು ಕರೆಯುತ್ತಾರೆ? ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು. ಎಸ್, ಕಾನ್ಸ್ಟಾಂಟಿನೋಪಲ್ ಅನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕೂಡ ಕರೀತಾರೆ. ಯಾಕೆ ಕರೀತಾರೋ ಅಂತ ಪ್ರಶ್ನೆ. ಈಗ ಬಹಳ ಸರಿ ಬಂದತಿ ಈ ಪ್ರಶ್ನೆ. ಏನ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಡ್ರಿ. ಕಾನ್ಸ್ಟಾಂಟಿನೋಪಲ್ ಅನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಏಕೆ? ಕಾನ್ಸ್ಟಾಂಟಿನೋಪಲ್ ಯುರೋಪಿನ ಯುರೋಪಿನ ಸರಕುಗಳು ಕಾನ್ಸ್ಟಾಂಟಿನೋಪಲ್ ಬಾಗಿಲಿನಿಂದ ಬರ್ತಾವ್ರಿ. ಅದಕ್ಕೆ ಹಾ ನೋಡ್ರಿ, ಏನ್ ಹೇಳ್ತಾ ನೋಡ್ರಿ ಅವ, ಯುರೋಪಿನ ಸರಕುಗಳು. ಹೌದೇನಪ್ಪ? ಯುರೋಪಿನ ಎಲ್ಲಾ ದೇಶಗಳಿಗೆ ಕಾನ್ಸ್ಟಾಂಟಿನೋಪಲ್ ಇಂದ ಸರಕುಗಳು ಸರಿ ಸರಿ ಹೇಳ್ತೇನ್ರಿ. ಅರಬರಿಂದ ಏಷ್ಯಾದ ಸರಕುಗಳು ಕಾನ್ಸ್ಟಾಂಟಿನೋಪಲ್ಗೆ, ಇಟಲಿ ವರ್ತಕರಿಂದ ಆ ಸರಕುಗಳು ಯುರೋಪ್ಗೆ, ಅಂತಾರಾಷ್ಟ್ರೀಯ ಪ್ರಮುಖ ವ್ಯಾಪಾರ ಕೇಂದ್ರ, ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ. ಓಕೆ, ಅವೇನ್ ಹೇಳ್ತಾನಂದ್ರ ಭಾರತದ ಸರಕುಗಳು ಕಾನ್ಸ್ಟಾಂಟಿನೋಪಲ್ ಹೋಗ್ತಿದ್ವು ಅರಬ್ ವರ್ತಕರಿಂದ, ಅವುಗಳನ್ನ ಇಟಲಿಯ ವರ್ತಕರು ಯುರೋಪಿಗೆ ಸಾಗಿಸ್ತಿದ್ರು. ಅದಕ್ಕೆ ನಡಿಕಿಲ್ಲಿ ಎಕ್ಸ್ಚೇಂಜ್ ಮಾಡ್ತಾರ ನೋಡ್ರಿ, ಅದಕ್ಕೆ ಇದನ್ನ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಅಂತ ಕರೀತಾರು. ಅಂತ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರ ಅಂತ ಹೇಳ್ತಾನ. ಸಿಂಪಲ್ ಆಗಿ ಹೇಳ್ಬೋದು. ಇಲ್ಲೇನ್ ನೀವು ಸ್ಕ್ರೀನ್ ಮೇಲೆ ನೋಡತ್ತೀರಿ ನೋಡ್ರಿ, ಅಲ್ಲೇ ಉತ್ತರ ಅದ. ಪ್ರಶ್ನೆ ಇನ್ನೊಂದ್ಸರಿ ಕೇಳ್ತೀನಿ. ಒಂದ್ ನಿಮಿಷ ಅವಿ, ಒಂದೇ ನಿಮಿಷ. ಕ್ವಶನ್ ಇನ್ನೊಂದ್ಸರಿ ಕೇಳ್ಬಿಡ್ತೀನಿ. ಕಾನ್ಸ್ಟಾಂಟಿನೋಪಲ್ ಅನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಏಕೆ? ಹಾ, ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿರುವುದರಿಂದ ಯುರೋಪಿನ ಭಾರತದ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಅಲ್ಲಿ ವಿನಿಮಯ ಅನ್ನೋದು ಒಂದು ವರ್ಡ್ ತೋರಿಸ್ಬೇಕು ನೀವು. ಸ್ಕ್ರೀನ್ ಒಳಗ ಅದ ನೋಡ್ರಿ. ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿರುವುದರಿಂದ, ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿದ್ದರಿಂದ ಇದನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ, ಅಥವಾ ಇದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದು ಪರಿಗಣಿಸಲ್ಪಟ್ಟಿತ್ತು. ಕ್ಲಿಯರ್? ಎನಿ ಡೌಟ್? ಅರ್ಥ ಇಲ್ಲೋ? ಓಕೆ, ಇನ್ನೊಂದು ಕ್ವಶನ್ ಕೇಳ್ತೀನಿ. 2 ಕ್ವಶನ್, ಯಾರ್ಯಾರು ಉತ್ತರ ಕೊಡ್ತೀರಿ ನೋಡೋಣ. ಈಗ ಬೆಳಗಾವಿ ಜಿಲ್ಲೆಯ ಆಲೂಗಡ್ಡೆಯನ್ನ ಬೆಳಗಾವಿಯಿಂದ ಮುಧೋಳಕ್ಕೆ ತಲುಪಿಸೋರು ಯಾರು?
ಬೆಳಗಾವಿಯ ವರ್ತಕರು. ಬೆಳಗಾವಿ ಬೆಳಗಾವಿ ಹಂಗಾರ ಬೆಳಗಾವಿಯಿಂದ ಮುಧೋಳಕ್ಕೆ ವಸ್ತುಗಳನ್ನ ತರುವಂತ ಒಂದು ವ್ಯಾಪಾರದ ಮ್ಯಾಗ, ಬೆಳಗಾವಿಯಿಂದ ಮುಧೋಳಕ ಆಲೂಗಡ್ಡೆಯನ್ನ ಏನ್ ಕೊಂಡ್ಕೊಂಡ್ ಇಲ್ಲಿ ಮಾರ್ತಿದ್ರಲ್ಲ ಮುಧೋಳದಾಗ, ಈ ವ್ಯಾಪಾರದ ಮ್ಯಾಲ ನಿಯಂತ್ರಣ ಹೊಂದಿದವ್ರು ಯಾರು? ನಿಯಂತ್ರಣ ಅಂದ್ರೆ ಅರ್ಥ ಆಯ್ತು? ಬೆಳಗಾವಿಯ ಆಲೂಗಡ್ಡೆಯನ್ನ ಕೊಂಡ್ಕೊಂಡು ಮುಧೋಳಕ್ಕೆ ತಂದ ಮಾರುವಂತ ವ್ಯಾಪಾರದ ಮೇಲೆ ನಿಯಂತ್ರಣ ಹೊಂದಿದ್ದವರು ಯಾರು? ಕಂಟ್ರೋಲ್ ಇಟ್ಕೊಂಡವ್ರು ಯಾರು? ಯಾವ ವರ್ತಕರು? ಯಾವ ವರ್ತಕರು? ಬೆಳಗಾವಿ ವರ್ತಕರು. ಬೆಳಗಾವಿಯ ವರ್ತಕರು ಬೆಳಗಾವಿನಿಂದ ಮುಧೋಳಕ್ಕೆ ಬರ್ತಕ್ಕಂತ ವ್ಯಾಪಾರದ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ರು. ಕಂಟ್ರೋಲ್ ಅಂದ್ರೆ ನಿಯಂತ್ರಣ ಇಟ್ಕೊಂಡಿದ್ರು. ಮುಧೋಳದಿಂದ ಮುಧೋಳ ಹಳ್ಳಿಯ ವ್ಯಾಪಾರದ ಮೇಲೆ ಕಂಟ್ರೋಲ್ ಇಟ್ಕೊಂಡವ್ರು ಯಾರು? ಓಕೆ, ಇಲ್ಲೇ ಕಂಟ್ರೋಲ್ ಅನ್ನೋ ವರ್ಡ್ಗೆ ನಾವು ಕನ್ನಡದಾಗ ನಿಯಂತ್ರಣ ಅಂತೀವಿ. ಆ ನಿಯಂತ್ರಣಕ್ಕೆ ಇನ್ನೊಂದು ಪದ ಅದ, ಏಕಸ್ವಾಮ್ಯ ಅಂತ ಹೇಳಿ. ಓಕೆ, ನಿಯಂತ್ರಣ ಅಂದ್ರೆ ಏನಿಲ್ಲ, ಏಕಸ್ವಾಮ್ಯ. ಪುಸ್ತಕದೊಳಗೆ ಏಕಸ್ವಾಮ್ಯ ಅನ್ನುವಂತ ಪದ ಬಳಸ್ಯಾರ. ಅದಕ್ಕೆ ಏಕಸ್ವಾಮ್ಯ ಅಂತಂದ್ರೆ ಒಬ್ಬರದನ್ನ ಹಿಡಿದಿರ್ತೈತೆ ಅದ್ರ ಮ್ಯಾಗ, ಅದಕ್ಕೆ ಏಕಸ್ವಾಮ್ಯ ಅಂತ ಕರಿತೀವಿ. ಓಕೆ, ಅದೇ ರೀತಿ ಏಷ್ಯಾದ ಸರಕುಗಳನ್ನ ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸುವಲ್ಲಿ ಏಕಸ್ವಾಮ್ಯ ಹೊಂದಿದ್ದವರಾರು? ಇನ್ನೊಂದ್ಸರಿ ಕ್ವಶನ್ ಯಾರು ಆನ್ಸರ್ ಯಾರು ಹೇಳ್ತಾರೆ? ಕ್ವಶನ್ ಏಷ್ಯಾದ ಅಥವಾ ಭಾರತದ ಸರಕುಗಳನ್ನ ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸುವ ವ್ಯಾಪಾರದಲ್ಲಿ ಏಕಸ್ವಾಮ್ಯ ಹೊಂದಿದ್ದವರು ಯಾರು? ಅರಬ್ ವರ್ತಕರು. ಬರೀ ಅರಬ್ರನ್ನ ಬೇಡ್ರಿ, ಅರಬ್ ವರ್ತಕರು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕಾನ್ಸ್ಟಾಂಟಿನೋಪಲ್ನಿಂದ ಯುರೋಪಿಗೆ ವಸ್ತುಗಳನ್ನ ತಲುಪಿಸುವಂತಹ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಹೊಂದಿದ್ದವರಾರು? ನೋಡ್ರಿ, ಮುಂದಿನ ಸೆಂಟೆನ್ಸ್ ಅದ ನೋಡ್ರಿ. ಏಷ್ಯಾದ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದ್ದರೆ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯ ಸಾಧಿಸಿದ್ದರು. ಇಲ್ಲದ ನೋಡ್ರಿ, ಇದು ಈ ಪ್ರದೇಶದಲ್ಲಿ ವಾಸ ಮಾಡುವವರನ್ನ ಅರಬ್ಬರು ಅಂತ ಕರಿತೀವಿ. ಅರೇಬಿಯಾ ದೇಶದವರನ್ನ ಅರಬ್ರು ಅಂತೀವಿ. ಇಟಲಿ ಒಳಗ ಇರ್ತಕ್ಕಂಥ ಜನರನ್ನ ಇಟಲಿಯನ್ನರು ಅಂತ ಕರಿತೀವಿ. ಅರಬ್ಬರು ಏಷ್ಯಾದ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಹೊಂದಿದ್ರು, ಇಟಲಿಯನ್ನರು ಯುರೋಪಿನ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನ ಹೊಂದಿದ್ರು. ಹೀಗೆ ನಡೆಯುವಂತ ಈ ವ್ಯಾಪಾರ ಇಟಲಿಯ ವ್ಯಾಪಾರಸ್ಥರಿಗೆ ಸಖತ್ ಲಾಭ ತಂದುಕೊಡ್ತಿದ್ವು. ಓಕೆ, ಹೆಚ್ಚಿನ ಲಾಭ ಯಾರಿಗಾಗ್ತಿತ್ತು ಈ ವ್ಯಾಪಾರದಾಗ? ಇಟಲಿ ವರ್ತಕರು. ಅರಬ್ ವರ್ತಕರು ಇಲ್ಲೇ ಒಂದಷ್ಟು ರೊಕ್ಕ ಕೊಟ್ಟಂತ ಕೊಂಡ್ಕೊಂಡೋಗಿ ಕಾನ್ಸ್ಟಾಂಟಿನೋಪಲ್ ಕೊಟ್ಟು ಬಿಡ್ತಿದ್ರು. ಅಲ್ಲಿಂದ ತಗೊಂಡೋಗಿ ಅವ್ನು ಯುರೋಪ್ ತಲುಪಿಸಿದಾಗ ಹೆಚ್ಚಿನ ಲಾಭವನ್ನು ಅವ್ರು ಪಡ್ಕೊತಿದ್ರು. ಅವ್ರಂತಂದ್ರ ಇಟಲಿಯ ವರ್ತಕರು. ವ್ಯಾಪಾರ ಪ್ರಾಚೀನ ಕಾಲದಿಂದಲೂ ನಡೀತಾ ಇತ್ತು. ಓಕೆ, ಇದಕ್ಕೆ ನಾವ್ ಏನ್ ಹೇಳ್ತೀವಿ ಅಂತಂದ್ರ ಭಾರತ ಮತ್ತು ಯುರೋಪಿನ ನಡೆದಂತ, ಮ್ಯೂಟ್ ಮಾಡ್ಕೊಡ್ರಿ ಸ್ವಲ್ಪ, ಸೌಂಡ್ ಡಿಸ್ಟರ್ಬೆನ್ಸ್ ಭಾಳ ಆಗತೈತಿ. ಮ್ಯೂಟ್ ಆಗ್ರಿ, ಎಲ್ಲಾರು ಮ್ಯೂಟ್ ಆಗ್ರಿ. ಇಷ್ಟ ತನಕ ನಾ ಏನ್ ಹೇಳಿದ್ನಲ್ಲ, ಇದಕ್ಕೆ ಏನಂತೀವಿ ಅಂತಂದ್ರ ಭಾರತ ಮತ್ತು ಯುರೋಪಿನ ನಡುವಿನ ವ್ಯಾಪಾರ ಸಂಬಂಧ ಅಂತ ಕರಿತೀವಿ. ಹೆಡ್ಲೈನ್ ಅದ ನೋಡ್ರಿ ಇಲ್ಲಿ ಮ್ಯಾಲ, ಭಾರತ ಮತ್ತು ಯುರೋಪಿನ ನಡುವಿನ ವಾಣಿಜ್ಯ ಸಂಬಂಧವನ್ನು ವಿವರಿಸಿ ಅಂತಂದ್ರ ಫಸ್ಟ್ ಪಾಯಿಂಟ್, ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಪ್ರಾಚೀನ ಕಾಲದಿಂದಲೂ ಇತ್ತು. ಭಾರತದ ಸಾಂಬಾರು ಪದಾರ್ಥಗಳಾದಂತಹ ದಾಲ್ಚಿನ್ನಿ, ಏಲಕ್ಕಿ ಮುಂತಾದವುಗಳನ್ನ ಅವರು ಭಾರತದಿಂದ ಕೊಂಡ್ಕೊಂಡೋಗಿ ಕಾನ್ಸ್ಟಾಂಟಿನೋಪಲ್ಕ ತಲುಪಿಸ್ತಿದ್ರು. ಯಾರು ತಲುಪಿಸ್ತಿದ್ರು ಅಂತಂದ್ರೆ ಅರಬ್ ವರ್ತಕರು ತಲುಪಿಸ್ತಿದ್ರು. ಅಲ್ಲಿಂದ ಕಾನ್ಸ್ಟಾಂಟಿನೋಪಲ್ನಿಂದ ಇಟಲಿಯ ವರ್ತಕರು ಅವುಗಳನ್ನ ಯುರೋಪಿಗೆ ತಲುಪಿಸ್ತಿದ್ರು. ಯುರೋಪಿನ ವ್ಯಾಪಾರದ ಮೇಲೆ ಇಟಲಿಯನ್ನರು ಏಕಸ್ವಾಮ್ಯ ಹೊಂದಿದ್ರು. ಏಷ್ಯಾದ ವ್ಯಾಪಾರದ ಮೇಲೆ ಅರಬ್ ವರ್ತಕರು ಏಕಸ್ವಾಮ್ಯವನ್ನ ಹೊಂದಿದ್ರು. ಈ ವ್ಯಾಪಾರದೊಳಗೆ ಹೆಚ್ಚಿನ ಲಾಭವನ್ನ ಪಡ್ಕೊಳ್ಳೋರು ಇಟಲಿಯ ವರ್ತಕರು ಆಗಿದ್ರು ಅನ್ನೋದು ಭಾರತ ಮತ್ತು ಯುರೋಪಿನ ನಡುವಿನ ವಾಣಿಜ್ಯ ಸಂಬಂಧ.
ಓಕೆ, ಏನ್ರ ಡೌಟ್ ಇದ್ರೆ ಕೇಳ್ರಿ, ಇಲ್ಲ ಅಂದ್ರೆ ಇನ್ನೊಂದ್ ಚೂರು ಮುಂದಕ್ಕೆ ಹೇಳಿ ಮುಗಿಸೋಣ. ಏನಿಲ್ರಿ. ಉಳ್ದವ್ರು any doubt? ಏನಿಲ್ರಿ ಸರ್. ಏನಿಲ್ರಿ. ಏನೂ ಇಲ್ಲ. Okay. ಈಗ ಹಿಂಗ ವ್ಯಾಪಾರ ನಡೆದಿತ್ತು ಯಾವಾಗ ಕ್ರಿಸ್ತ ಶಕ 1ರಿಂದನೂ ಕೂಡ 1ನೇ ಶತಮಾನ, 2ನೇ ಶತಮಾನ, 3ನೇ ಶತಮಾನ, 10ನೇ ಶತಮಾನ, 12ನೇ ಶತಮಾನ, 13ನೇ ಶತಮಾನ, 14ನೇ ಶತಮಾನ ತನಕನೂ ಇದೇ ರೀತಿ ವ್ಯಾಪಾರ ನಡೆದಿತ್ತು. ಯಾವ ದಾರಿ ಮುಖಾಂತರ ನಡೆದಿತ್ತು? ವಾಯ ಅಂತಾರ ನೋಡ್ರಿ, ವಾಯ ಅಂತ ಕರೀತಾರ. ಹಂಗಾರ ಭಾರತ ಮತ್ತು ಯುರೋಪ್ಗಳ ನಡುವಿನ ವ್ಯಾಪಾರ ಯಾವ ಮಾರ್ಗದ ಮೂಲಕ ನಡೀತಾ ಇತ್ತು? ವಾಯ ಹೆಂಗ್ ನಡೀತಾ ಇತ್ತು ಅಂತ ಪ್ರಶ್ನೆ. ಗೊತ್ತಾಗ್ಲಿಲ್ಲ? ಕರೆಕ್ಟ್ ಇತ್ತು, ಹೇಳು. ಕಾನ್ಸ್ಟಾಂಟಿನೋಪಲ್. ಎಸ್, ಕಾನ್ಸ್ಟಾಂಟಿನೋಪಲ್ ಭೂಮಾರ್ಗದ ಮೂಲಕ ನಡೆಯುತ್ತಿತ್ತು. ಸಮುದ್ರ ಮಾರ್ಗನೋ ಭೂಮಾರ್ಗನೋ ಅದು? ಭೂಮಾರ್ಗ. ಸಮುದ್ರ ಹಡಗಿನ ಮುಖಾಂತರ ಹೋದ್ರ ಜಲಮಾರ್ಗ. ನಾನು ನಿಮ್ಗೆ ಆಗಲೇ ಮಾರ್ಗವನ್ನ ಲೈನ್ ಹಾಕಿ ತೋರಿಸಿದೆ. ಭೂಮಿ ಮ್ಯಾಗ ಹೋಗ್ತಾ ಇದ್ರು. ಕಾನ್ಸ್ಟಾಂಟಿನೋಪಲ್ ನ ಭೂಮಾರ್ಗದ ಮುಖಾಂತರ ನಡೀತಾ ಇತ್ತು. ಶತಮಾನಗಳವರೆಗೆ, ಸುಮಾರು 13 ಶತಮಾನ ಅಂದ್ರೆ 1300 ವರ್ಷಗಳವರೆಗೂ ಕೂಡ ಇದೇ ರೀತಿ ವ್ಯಾಪಾರ ಈ ಎರಡು ಯುರೋಪ್ ಮತ್ತು ಭಾರತಗಳ ಮಧ್ಯೆ ನಡೀತಾ ಇತ್ತು. ಇದಕ್ಕಿದ್ದಂಗ ಏನಾಯ್ತಪ್ಪ ಅಂತಂದ್ರ 1453ನೇ ಇಸ್ವಿ ಒಳಗ, ಯಾವಾಗ? 1453. ಆಟೋಮನ್ ಟರ್ಕರು ಅಂತ ಹೇಳಿ ಒಂದ ಜನಾಂಗ ಇತ್ತು. ಆ ಜನಾಂಗದವರು ಕಾನ್ಸ್ಟಾಂಟಿನೋಪಲ್ ನಗರ ಮ್ಯಾಗ ಅಟ್ಯಾಕ್ ಮಾಡಿ, ಯುದ್ಧ ಮಾಡಿ ಆ ನಗರವನ್ನ ವಶಪಡಿಸ್ಕೊಂಡ್ಬಿಟ್ರು. ಅವಾಗ ಆ ನಗರದ ಮೂಲಕ ನಡೆಯುವಂತ ವ್ಯಾಪಾರ ಮಾರ್ಗ ಎಲ್ಲ ಯಾರ ಹಿಡಿತಕ್ಕೆ ಹೋತು? ಟರ್ಕರ್ ಹಿಡಿತಕ್ಕೆ ಹೋತು. ಇನ್ನೊಂದ್ಸರಿ ರಿಪೀಟ್ ಮಾಡತ್ತೀನಿ, ಕೆಲವರಿಗೆ ಅರ್ಥ ಆಗಿಲ್ಲ. ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಕಾನ್ಸ್ಟಾಂಟಿನೋಪಲ್ ಊರ್ ಮ್ಯಾಗ ದಾಟಿ ಹೋಗುವಂತ ಊರ್ ಮ್ಯಾಗ ನಡೀತಾ ಇತ್ತದು. ಕಾನ್ಸ್ಟಾಂಟಿನೋಪಲ್ ಭೂಮಾರ್ಗದ ಮುಖಾಂತರ ನಡೀತಿತ್ತು. ಯಾವಾಗ 1453 ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನ ಆಕ್ರಮಣ ಮಾಡಿ ವಶಪಡಿಸ್ಕೊಂಡ್ಬಿಟ್ರು, ಆವಾಗ ಅಲ್ಲಿ ನಡೆಯುವಂತ ವ್ಯಾಪಾರ ಟರ್ಕರ ನಿಯಂತ್ರಣಕ್ಕೆ ಹೋಯ್ತು. ಇನ್ನೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನೋಡ್ರೆ. ಬೆಳಗಾವಿ ಮತ್ತು ಕುಳಲಿ ಎರಡರ ಮಧ್ಯೆ ನಡೆಯುವಂತ ವ್ಯಾಪಾರ ಯಾವ ಮಾರ್ಗದ ಮೂಲಕ ನಡೀತಾ ಇತ್ತು? ರಸ್ತೆ ಮಾರ್ಗ. ಯಾವ ಮಾರ್ಗದ? ಕರೆಕ್ಟ್ ಹೇಳಿ ಸರಿ. ಮುದೋಳ್ ಮಾರ್ಗದ ಮೂಲಕ ವ್ಯಾಪಾರ ನಡೆದಿತ್ತು. ಆಲೂಗಡ್ಡೆ ವ್ಯಾಪಾರ. ಕುಳಲಿಗೆ ಆಲೂಗಡ್ಡೆ ಬರ್ಬೇಕು ಅಂತಂದ್ರ ಬೆಳಗಾವಿಯಿಂದ ಮುದೋಳಕ್ ಬರುತ್ತಾ, ಮುದೋಳದೊಳಗೆ ಎಕ್ಸ್ಚೇಂಜ್ ಆಗಿದ್ದು ಕುಳಲಿಗೆ ಬರುತ್ತಾ. ಅದೇ ರೀತಿ ಭಾರತದ ಸರಕುಗಳು ಇಂಗ್ಲೆಂಡಿಗೆ ಹೋಗ್ಬೇಕಾದ್ರೆ ಕಾನ್ಸ್ಟಾಂಟಿನೋಪಲ್ ಮ್ಯಾಗ ದಾಟ ಹೋಗ್ತಿತ್ತು. ಆ ಕಾನ್ಸ್ಟಾಂಟಿನೋಪಲ್ ಅನ್ನ ಟರ್ಕರು ವಶಪಡಿಸಿಕೊಂಡ್ರು. ಇಲ್ಲಿ ಮುದೋಳನ್ನ ಬಾಗಲಕೋಟೆಯ ಒಬ್ಬ ವ್ಯಕ್ತಿ ಆಕ್ರಮಣ ಮಾಡಿ ವಶಪಡಿಸ್ಕೊಂಡ್ಬಿಟ್ಟ. ಆವಾಗ ಮುದೋಳದಲ್ಲಿ ನಡೆಯುವಂತಹ ವ್ಯಾಪಾರ ಎಲ್ಲ ಯಾರ ಹಿಡಿತಕ್ಕೆ ಹೋಗುತ್ತಾ? ಯಾರ ಅದನ್ನ ವಶಪಡಿಸ್ಕೊಂಡಿದ್ದಲ್ಲ ಅವ್ನ ಹಿಡಿತಕ್ಕೆ ಹೋಗುತ್ತಾ. ಅವ್ ಏನ್ ರೂಲ್ಸ್ ಹಾಕ್ತಾನ ಅದ ರೂಲ್ಸ್ ನಡಿಬೇಕಲ್ಲಿ ವ್ಯಾಪಾರ ಮಾಡೋದ್ನಾಗ. ನೋಡ್ರಪ್ಪ, 100 ರೂಪಾಯಿ ವ್ಯಾಪಾರ ನಡೆದ್ರ ನೀವೆಲ್ಲಾರು 50 ರೂಪಾಯಿ ಟ್ಯಾಕ್ಸ್ ಕೊಡ್ಬೇಕಂತ ನಾವ ಕೊಡಬೇಕಾ ಸುಮ್ನೆ? ಯಾಕಂದ್ರೆ ಅವ್ನ ಊರಾಗ ವ್ಯಾಪಾರ ಮಾಡತ್ತೀವಿ, ಹೌದಿಲ್ಲ? ಅದೇ ರೀತಿ ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡಂತ ಟರ್ಕರು ಏನ್ ಮಾಡಿಬಿಟ್ರು ಅಂತಂದ್ರ ಅಲ್ಲಿ ನಡೆಯುವಂತ ವ್ಯಾಪಾರದ ಮ್ಯಾಗ ಹೆಚ್ಚಿನ ತೆರಿಗೆಯನ್ನ ಹಾಕಿಬಿಟ್ರು. ತೀವ್ರತರದ ತೆರಿಗೆಯನ್ನು. ನೋಡ್ರಿ, ಈಗ ಈ ಚಿತ್ರ ನೋಡ್ರಿ, ಕ್ಲಿಯರ್ ಆಗಿ ಗೊತ್ತಾಗುತ್ತ. ಇಲ್ಲಿ ನೀವು ನೋಡತ್ತೀರಿ ಸೌತ್ ಏಷ್ಯಾ ಅಂಡ್ ಸೌತ್ ಈಸ್ಟ್ ಏಷ್ಯಾ, ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದ ದೇಶಗಳು ಇವೆಲ್ಲ. ಗ್ರೀನ್ ಕಲರ್ ಬಾಕ್ಸ್ ಒಳಗೆ ನೋಡತ್ತಿರ್ಲ, ಭಾರತ ಸೇರಿಕೊಂಡ ಈ ಎಲ್ಲಾ ದೇಶಗಳಿಂದ ವ್ಯಾಪಾರ ಕಾನ್ಸ್ಟಾಂಟಿನೋಪಲ್ ಹೋಗ್ತಿತ್ತು. ಅಲ್ಲಿಂದ ಸರಕುಗಳು ಯುರೋಪ್ ಕಂಟ್ರಿಗೆ ಹೋಗ್ತಿತ್ತು. ಆದ್ರ
ಇಲ್ಲಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ ಅನ್ನ ಆಟೋಮನ್ ಟರ್ಕರು ವಶಪಡಿಸಿಕೊಂಡಿದ್ರಿಂದ ಆ ವ್ಯಾಪಾರ ಅವ್ರು ಹಿಡಿತಕ್ಕೆ ಹೋತು. ಆವಾಗ ಅವರು ಹೆಚ್ಚಿನ ತೆರಿಗೆಯನ್ನ ಹಾಕಾಕತ್ರು. ನೋಡ್ರಿ, ಒಟ್ಟಾರೆ ಅಲ್ಲೇ ಕೊಂಡ್ಕೊಳ್ಳೋಂಗೂ ನುಕ್ಸಾನ್ ಆಕೈತು, ಮಾರಂಗೂ ನುಕ್ಸಾನ್ ಆಕೈತು. ಅಂದ್ರ ಒಟ್ಟಾರೆ ವರ್ತಕರಿಗೆ ತೊಂದರೆ ಆಗಾಕಿತ್ತು. ಹೌದಲ್ಲ? ಹಾ ರೀ ಹಂಗಾರ ಆ ಮಾರ್ಗವನ್ನ ಬಿಟ್ಟು ಬೇರೆ ಮಾರ್ಗದ ಮುಖಾಂತರ ವ್ಯಾಪಾರ ಮಾಡ್ರಿ ಹೆಂಗ ಅಂತ ಹೇಳಿ ಯೋಚನೆ ಮಾಡಿದ್ರು ಅವ್ರು. ಯಾರು? ಇಲ್ಲೇ ವರ್ತ ಅರಬ್ ವರ್ತಕರು. ಇಟಲಿಯ ವರ್ತಕರಾಯ್ತು, ಅರಬ್ ವರ್ತಕರಾಯ್ತು. ಅವರು ಈ ಮಾರ್ಗವನ್ನ ಬಿಟ್ಟ ಬೇರೆ ಮಾರ್ಗವನ್ನ ಬಳಸಿದ್ರೆ ನಮ್ಮ ವ್ಯಾಪಾರ ನಡೆದಿಲ್ಲ, ನಡೆಯಂಗಿಲ್ಲ ಅಂತ ಹೇಳಿ ಯೋಚನೆ ಮಾಡಿ ಹೊಸ ದಾರಿ ಕಂಡು ಹಿಡಿಯಾಕ ಶುರು ಮಾಡಿದ್ವು. ಎಲ್ಲಿಗೆ ಬರಾಕ? ಭಾರತಕ್ರಿ ಟೋಟಲಿ ಅಲ್ಲಿ ವ್ಯಾಪಾರ ನಿಂತೋತು. ಒಂದ ಮಾತು ತಿಳ್ಕೊಂಡ್ಬಿಡ್ರಿ ನೀವು, ಕಾನ್ಸ್ಟಾಂಟಿನೋಪಲ್ ಒಳಗೆ ನಡೆಯುವಂತ ವ್ಯಾಪಾರ ನಿಂತೋತು. ಯಾಕೆ ನಿಂತೋತು? ಹೆಚ್ಚಿನ ತೆರಿಗೆ ಹಾಕಿರಿ. ಟರ್ಕರು ವ್ಯಾಪಾರದ ಮೇಲೆ ಹೆಚ್ಚಿನ ತೀವ್ರತರದ ತೆರಿಗೆಯನ್ನು ಹಾಕಿದ್ರಿಂದ ವ್ಯಾಪಾರನೇ ನಿಂತು ಹೋಗ್ಬಿಡ್ತು. ಮತ್ ನಿಂತ ಮೇಲೆ ಯುರೋಪಿನ ಜನರಿಗೆ ನಾಲ್ಗಿ ರುಚಿ ಕಳ್ಕೊಂತು. ಏನ್ ಬೇಕು ಅವ್ರಿಗೆ? ಸಾಂಬಾರ್ ಪದಾರ್ಥ ಸಾಂಬಾರ್ ಪದಾರ್ಥ ಬೇಕ. ಹಂಗಾರ ದಾರಿ ಬಂದಾಗೈತಿ, ಕಾನ್ಸ್ಟಾಂಟಿನೋಪಲ್ ದಾರಿ. ಹಂಗಾರ ಹೊಸ ದಾರಿ ಏನ್ ಮಾಡ್ಬೇಕೀಗ? ಜಲಮಾರ್ಗ ಹಿಡಿಬೇಕು. ಹೊಸ ದಾರಿ ಕಂಡು ಹಿಡಿಬೇಕು. ಕಂಡು ಹಿಡಿಬೇಕಂತಂದ್ರ ಭೂಮಾರ್ಗ ಇದ್ದದ್ದು ಅವಾಗ ಒಂದ, ಯಾವುದು? ಕಾನ್ಸ್ಟಾಂಟಿನೋಪಲ್. ಅದನ್ನ ಬಿಟ್ರ ಜಲಮಾರ್ಗ ಕಂಡು ಹಿಡಿಬೇಕು. ಜಲಮಾರ್ಗ ಅಂದ್ರ ಯಾವ ತರ ಮಾರ್ಗ ಅದು? ಕೆರೆಯಾಗ ಬರೋದು, ನೀರಾಗ ಬರೋದು, ಸಮುದ್ರದಾಗ ಬರೋದು? ಸಮುದ್ರದ ಮುಖಾಂತರ ನಾವು ಭಾರತಕ್ಕೆ ಹೊಸ ದಾರಿ ಕಂಡು ಹಿಡಿಯೋಣ. ಕಂಡು ಹಿಡಿದಕ್ಕ ಅನ್ವೇಷಣೆ ಅಂತ ಕರೀತಾರೆ. ಹೊಸ ಜಲಮಾರ್ಗವನ್ನ ಅನ್ವೇಷಣೆ ಮಾಡೋಣ ಅಂತ ಹೇಳಿ ಯಾರು ಯೋಚನೆ ಮಾಡಿದ್ರು ಅಂತಂದ್ರ ಯುರೋಪ್ ಖಂಡದ ಬೇರೆ ಬೇರೆ ದೇಶದ ರಾಜರು ಅವುಗಳನ್ನ ಯೋಚನೆ ಮಾಡಿದ್ರು. ಯಾಕ ಹೊಸ ಜಲಮಾರ್ಗದ ಅನ್ವೇಷಣೆಗೆ ಅವ್ರು ನಿಂತರು? ಯುರೋಪಿನ ರಾಜರು ಹೊಸ ಜಲಮಾರ್ಗದ ಅನ್ವೇಷಣೆ ಮಾಡಲು ಕಾರಣವೇನು? ಸ್ವಲ್ಪ ವಿವರಣೆ ಕೊಟ್ಟು ಉತ್ತರ ಕೊಡ್ರಿ. ಒಬ್ರು ಯಾರಾದ್ರೂ ಅನ್ಮ್ಯೂಟ್ ಆಗಿ ಹೇಳಿ, ಉಳಿದವ್ರು ಕೇಳಿಸ್ಕೊಡ್ರಿ. ಕಾನ್ಸ್ಟಾಂಟಿನೋಪಲ್ ಮೂಲಕ ನಡೆಯುವ ವ್ಯಾಪಾರದ ಮೇಲೆ ಟರ್ಕರು ಹೆಚ್ಚಿನ ತೆರಿಗೆಯನ್ನು ಆದ ಕಾರಣ ವೇಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಸೇರಿಸ್ಕೋಬೇಕು ನೀವು. 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ಪಡಿಸಿಕೊಂಡಿದ್ದರಿಂದ ವೆರಿ ಗುಡ್. ಇದು ಒಂದೇ ಪಾಯಿಂಟ್. ಮೇಲೆ ನಡೆಯುವ ವ್ಯಾಪಾರದ ಮೇಲೆ ಒಂದ್ ನಿಮಿಷ. ಒಂದೇ ಪಾಯಿಂಟ್. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು. ಒಂದೇ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಎರಡನೇದು ಹೇಳಿ. ಮಾರ್ಗದ ಮೇಲೆ ನಡೆಯುವ ಅವ್ನು ಹೇಳಿದವ ಒಬ್ಬ ಕಂಪ್ಲೀಟ್ ಮಾಡಿ ತಡಿಯೋ, ಹೇಳ. ಈ ಮಾರ್ಗದ ಮೇಲೆ ನಡೆಯುವ ವ್ಯಾಪಾರದ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸುತ್ತಿದ್ದರು. ಯಾರು ಬೇಕಲ್ಲ? ಪೂರ್ಣ ಉತ್ತರ ಬೇಕು. ಟರ್ಕರು ಈ ಮಾರ್ಗದ ಮೇಲೆ ನಡೆಯುವ ವ್ಯಾಪಾರದ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸುತ್ತಿದ್ದರು. ಎರಡನೇ ಪಾಯಿಂಟ್ ಆಯ್ತು. ಮೂರನೇ ಪಾಯಿಂಟ್, ಇದರಿಂದ ಯಾರಿಗೆ ತೊಂದರೆ ಆಗಿತ್ತು? ಇದರಿಂದ ವರ್ತಕರಿಗೆ ತೊಂದರೆಯಾಗಿದ್ದರಿಂದ ಯುರೋಪಿನ ರಾಜರು ಹೊಸ ಇದರಿಂದ ವರ್ತಕರಿಗೆ ನಷ್ಟ ಆಗೋದಕ್ಕ ಪ್ರಾರಂಭ ಆಯ್ತು. ಮೂರನೇ ಪಾಯಿಂಟ್, ವರ್ತಕರಿಗೆ ನಷ್ಟ ಆಯ್ತು. ವೇಟ್ ಮೂರನೇ ಪಾಯಿಂಟ್, ಇದರಿಂದ ವರ್ತಕರಿಗೆ ನಷ್ಟ ಆಯ್ತು. ನಾಲ್ಕನೇ ಪಾಯಿಂಟ್, ಹೊಸ ಜಲಮಾರ್ಗವನ್ನ ಕಂಡು ಹಿಡಿಯುವ ಅನಿವಾರ್ಯತೆ ಬಂತು. ಕ್ಲಿಯರ್? ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕ ಆಗಲಿಲ್ಲ, ನಷ್ಟದಾಯಕ ಆಯಿತು. ಇದೇ ವೇಳೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನ ಮುರಿಬೇಕು ಅಂತ ಹೇಳಿ, ನೋಡ್ರಿ, ಯುರೋಪಿನ ದೇಶದೊಳಗ ಒಂದೇ ದೇಶದವ್ರು ವ್ಯಾಪಾರ ಮಾಡ್ತಿದ್ರು ವರ್ತಕರು. ನೀವು ರೆಡ್ ಕಲರ್ ನೋಡತ್ತೀರಿ ನೋಡ್ರಿ ಮ್ಯಾಪ್ನೊಳಗ. ಯಾವ ದೇಶ ಅದು? ಇಟಲಿ ದೇಶದ ವರ್ತಕರು ಮಾತ್ರ ಆ ಸರಕುಗಳನ್ನ, ಸಾಂಬಾರ್ ಪದಾರ್ಥಗಳನ್ನ ಕೊಂಡ್ಕೊಂಡ ಯುರೋಪಿಗೆ ತಗೊಂಡು ಹೋಗಿ ಮಾರಾಟ ಮಾಡಿ ತಾವಷ್ಟ ಶ್ರೀಮಂತರಾಗ್ತಿದ್ರು. ಅದಕ್ಕ ಇವ್ರಿಗೆ ಇರ್ತಕ್ಕಂಥ ಏಕಸ್ವಾಮ್ಯವನ್ನು ಮುರಿಬೇಕು, ನಾವು ವ್ಯಾಪಾರ ಮಾಡ್ಬೇಕು ಅಂತ ಹೇಳಿ ಬೇರೆ ದೇಶದವ್ರು ಯೋಚನೆ ಮಾಡಕತ್ರು. ಯಾರು? ಯಾವ ದೇಶದವರು? ಸ್ಪೇನ್ ಮತ್ತು ಪೋರ್ಚುಗಲ್. ಚಿತ್ರದೊಳಗೆ ನೋಡತ್ತೀರಿ ನೀವು, ಯೆಲ್ಲೋ ಕಲರ್ ಇಲ್ಲ, ಇದು ಪೋರ್ಚುಗಲ್. ಸ್ವಲ್ಪ ಲೈಟ್ ಗ್ರೀನ್ ಇತ್ತು ನೋಡ್ರಿ, ಅದು ಸ್ಪೇನ್. ಈ ದೇಶದ ರಾಜರು ಹೊಸ ಜಲಮಾರ್ಗವನ್ನ ಕಂಡು ಹಿಡಿದ
ನಾವು ವ್ಯಾಪಾರ ಮಾಡೋಣ, ಅವ್ರ ಏಕಸ್ವಾಮ್ಯವನ್ನ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನ ಮುರಿಯೋಣ ಅಂಥೇಳಿ ವಿಚಾರ ಮಾಡಿ ಯಾರ ಸಮುದ್ರದೊಳಗೆ ಹೋಗಿ ಹೊಸ ಮಾರ್ಗ ಕಂಡು ಹಿಡೀರಿ ಅದಕ್ಕೆ ಏನೇನ್ ಬೇಕಲ್ಲ ಸಹಕಾರ ನಾವು ಕೊಡ್ತೀವಿ ಅಂತ ಹೇಳಿ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದ ರಾಜರು ಅವ್ರಿಗೆ ಪ್ರೋತ್ಸಾಹ ಕೊಡಕತ್ತು. ಯಾರಿಗೆ? ನಾವಿಕರಿಗೆ. ನಾವಿಕರು ಅಂತಂದ್ರ ಹಡಗಿನೊಳಗೆ ಹೋಗ್ತಾರಲ್ಲ, ಹಡಗು ನಡೆಸೋರು ಅವರ ನಾವಿಕರು. ನೀವು ಚಿತ್ರವನ್ನ ಗಮನಿಸಿರಲ್ಲೇ ಒಂದ್ ಹಡಗಿನೊಳಗೆ ಹತ್ತಾತಾರ ಅವ್ರು. ಎದಕ್ ಹೊಂಟಾರಪ್ಪ ಅವರು ಅಂತಂದ್ರ ಭಾರತಕ್ಕ ಸಮುದ್ರದ ಮೂಲಕ ಮಾರ್ಗವನ್ನ ಕಂಡುಹಿಡಿಯೋದಕ್ಕ, ಜಲ ಮಾರ್ಗವನ್ನ ಕಂಡುಹಿಡಿಯೋದಕ್ಕ ಹೊರಟಾರ. ಹೋಗ್ಬೇಕು ಅಂತಂದ್ರೆ ಬಹಳ ಖರ್ಚಾಗತ್ತ. ಒಂದು ಗಟ್ಟಿ ಮುಟ್ಟಾದ ಹಡಗು ಬೇಕು, ನಕ್ಷೆಗಳು ಬೇಕು. ಇದೇನು ಒಂದ್ ಎರಡ್ ಮೂರ್ ದಿನದಾಗ ಕಂಡು ಹಿಡಿಯುವಂತದ್ದಲ್ಲ, ವರ್ಷಗಟ್ಲೆ ಬೇಕು. ಯಾಕಂದ್ರೆ ಭಾರತ ಏನೈತೆ ಅಂತ ಅವ್ರಿಗೂ ಗೊತ್ತಿಲ್ಲ. ಒಟ್ಟು ಹೋಗೋದು ಹೆಂಗಾರ ಮಾಡಿ ಸಮುದ್ರದಾಗ ಹೋಗೋದು, ಭಾರತ ಹುಡುಕ್ಬೇಕು ಅಂತ ಯೋಚನೆ ಇಟ್ಕೊಂಡು ಹೋಗ್ತಾ ಇದ್ರು. ಅಂದಾಗ ಅದಕ್ಕ ಬಹಳಷ್ಟು ದಿನ ತೆಗೆದುಕೊಳ್ಳುತ್ತ. ಅವ್ರಿಗೆ ವರ್ಷಗಟ್ಟಲೆ ಊಟ ಕೊಡಬೇಕು, ಗಟ್ಟಿ ಮುಟ್ಟಾದ ಹಡಗುಗಳು ಬೇಕು, ನಕ್ಷೆಗಳು ಬೇಕು, ಬಟ್ಟೆ ಬೇಕು, ಇವೆಲ್ಲದಕ್ಕೂ ಹಣ ಬೇಕು. ಈ ಹಣವನ್ನ ನಾವು ಕೊಡ್ತೀವಿ ಅಂತೇಳಿ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದ ರಾಜರು ಆ ಸಾಹಸಿ ನಾವಿಕರಿಗೆ ಪ್ರೋತ್ಸಾಹ ಮಾಡೋದಕ್ಕ ಪ್ರಾರಂಭ ಮಾಡಿದ್ರು. ಬರೇ ನಾವಿಕರಲ್ಲ, ಅವರು ಸಾಹಸಿ ನಾವಿಕರು. ಯಾಕಂತಂದ್ರ ಸಮುದ್ರದೊಳಗೆ ನೀವೇನಾರು ಒಂದ್ 2 ಕಿಲೋಮೀಟರ್ ಒಳಗೆ ಹೋದ್ರ ದಿಕ್ಕ ತಿಳಿದಿಲ್ಲ, 4 ಕಡೆ ನೀರ ದಿಕ್ಕ ತಪ್ತತಿ. ಅಲ್ಲಿ ನೀವು ಒಂದು ದಡಕ್ಕೆ ಹೋಗಿ ಸೇರ್ಬೇಕು ಅಂತಂದ್ರೆ ಧೈರ್ಯ ಇರ್ಬೇಕು, ಬಿರುಗಾಳಿ ಬೀಸುತ್ತ, ಅದನ್ನೆಲ್ಲ ತಡ್ಕೋಬೇಕು. ಅದಕ್ಕೆ ಅವ್ರನ್ನ ನಾವು ಸಾಹಸಿ ನಾವಿಕರು ಅಂತ ಕರೆದೀವಿ. ಆ ಚಿತ್ರ ನೋಡತ್ರಿಲ್ಲ, ಚಿತ್ರದೊಳಗ ರಾಣಿ ಇದ್ದಾಕಿ ಒಬ್ಬ ವ್ಯಕ್ತಿಯನ್ನ ಹಡಗಿನೊಳಗ ಬೋಟ್ನೊಳಗ ಕೂಡ್ಸಾತಾಳ. ಅದನ್ನ ನೋಡತ್ರಿಲ್ಲ ರಾಣಿ. ಬಾಳ ಮಂದಿ ರಾಣಿ ಅರಿವಿ ಹಿಡ್ಕೊಂಡಿರ್ತಾರಲ್ಲ ಯಾರೋ ಇಬ್ರಿಂದ ಅಂತ ಅದನ್ನ ನೋಡತ್ತಾರ. ಅದನ್ನೇನ್ ನೋಡ್ಬೇಡ್ರಿ, ಆ ಚಿತ್ರದ ಅರ್ಥ ಮಾಡ್ಕೊಡ್ರಿ ಸಾಕ. ಓಕೆ ಓಕೆ ಹಂಗಾರೆ ಏನೇನ್ ಬೇಕು ಸಮುದ್ರದೊಳಗ ಜಲಮಾರ್ಗವನ್ನ ಕಂಡು ಹಿಡಿಬೇಕು ಅಂತಂದ್ರ ಅವಾಗ ಹೊಸ ಆವಿಷ್ಕಾರಗಳನ್ನ ಮಾಡಿದ್ರು. ಆವಿಷ್ಕಾರ ಅಂದ್ರೆ ಸಂಶೋಧನೆ ಮಾಡೋದು, ವೈಜ್ಞಾನಿಕ ಸಂಶೋಧನೆ ಮಾಡಿದ್ರು. ಏನೇನು ಕಂಡು ಹಿಡಿದ್ರು ಅಂದ್ರೆ ದಿಕ್ಸೂಚಿ, ಸಿಡಿಮದ್ದು. ಇವಷ್ಟು ಆ ಹೊಸ ನಾವಿಕರಿಗೆ ಸಮುದ್ರದ ಹೊಸ ಮಾರ್ಗವನ್ನ ಕಂಡು ಹಿಡಿಯೋದಕ್ಕ ಸಹಾಯಕಕ್ಕೆ ಬಂದು. ಯಾವ್ಯಾವ ಸಹಾಯಕಕ್ಕೆ ಬಂದು ಅವ್ರಿಗೆ? ದಿಕ್ಸೂಚಿ, ಅಸ್ಟ್ರಾಲಬ್, ಸಿಡಿಮದ್ದು. ಎಸ್, ಒಂದನೇ ಚಿತ್ರ ನೋಡತ್ತಿಲ್ಲ, ಅದು ದಿಕ್ಸೂಚಿ. ಅದ್ರೊಳಗೆ 2 ಇಂಗ್ಲಿಷ್ ಅಕ್ಷರ ಅದಾವ, ಎನ್ ಮತ್ತು ಎಸ್. ಎನ್ ಅಂದ್ರೇನು, ಎಸ್ ಅಂದ್ರೇನು? ಎನ್ ಅಂದ್ರ ನಾರ್ತ್ ಅಂದ್ರ ಉತ್ತರ, ಎಸ್ ಅಂದ್ರ ಸೌತ್ ಅಂದ್ರ ದಕ್ಷಿಣ. ದಿಕ್ಸೂಚಿ ನೀವು ನೋಡಿರ್ಬೋದು, ಬಾಳ ಮಂದಿ ಪ್ರೈಮರಿ ಒಳಗ ಮತ್ತೆ ಹೈಸ್ಕೂಲ್ನೊಳಗ ವಿಜ್ಞಾನ್ ಸರ್ ಹತ್ರ ಪ್ರಯೋಗಾಲಯದೊಳಗೆ ಇಟ್ಟಿರ್ತಾರ. ಅವ್ನು ನಮ್ ಸ್ಕೂಲ್ನೊಳಗೂ ಐತಿ. ಸ್ಕೂಲಿಗೆ ಬಂದಾಗ ದಿಕ್ಸೂಚಿ ಹೆಂಗಿರ್ತೈತಿ ಅಂತ ಹೇಳಿ ಯಾರು ನೋಡಿಲ್ವೋ ಅವರು ನೋಡ್ಬೋದು. ದಿಕ್ಸೂಚಿ ಏನ್ ತಿಳ್ಕೊಳಕ್ ಅನುಕೂಲ ಆಗತ್ತ? ದಿಕ್ಕು ತಿಳಿಯಾಕ. ಸಮುದ್ರದೊಳಗೆ ನೀವು ಒಂದ್ 10 ಕಿಲೋಮೀಟರ್ ಒಳಗೆ ಹೋದ್ರಿ ಅಂದ್ರೆ ದಿಕ್ ತಪ್ಪುತ್ತ ಅಂತ ಹೇಳಿದ್ನಲ್ಲ. ದಿಕ್ ತಿಳಿಬೇಕು ಅಂದ್ರೆ ಕೈಯಾಗಿ ದಿಕ್ಸೂಚಿ ಹಿಡ್ಕೊಂಡ್ಬಿಟ್ರ ಯಾವ ಕಡೆ ಉತ್ತರ ಯಾವ ಕಡೆ ದಕ್ಷಿಣ, ಉತ್ತರ ಒಂದ್ ಸಿಕ್ಬಿಟ್ರೆ ಸಾಕು, ಉಳಿದ ದಿಕ್ಕುಗಳನ್ನ ಕಂಡುಹಿಡಬಹುದು. ಅದರ ಆಧಾರದ ಮ್ಯಾಗ ನಾವ್ ಯಾಕಡೆ ಹೋಗ್ಬೇಕು ಅನ್ನೋದನ್ನ ಅವರು ಪ್ಲಾನ್ ಹಾಕೋತಿದ್ವಿ. 2ನೇ ಚಿತ್ರ ನೋಡತ್ತೀರಿ ಮತ್ತಿದ್ದು, ಅದು ಅಸ್ಟ್ರೋಲೋಬ್. ಅಂದ್ರೆ ಅದು ನಕ್ಷತ್ರಗಳ ಸ್ಥಾನವನ್ನ ಹೇಳ್ತಿತ್ತದು. ಇಂಥ ನಕ್ಷತ್ರ ಇಂತಲ್ಲದ, ಇಂಥ ನಕ್ಷತ್ರ ಇಂತಲ್ಲದ ಅಂದ್ರ ಆ ಸ್ಥಾನ ನಕ್ಷತ್ರಗಳನ್ನ ಆಧರಿಸಿ ಭೂಮಿ ಮ್ಯಾಗ ನಾವ್ ಇಂತಲ್ಲಿದ್ದೀವಿ ಅನ್ನೋದನ್ನ ತಿಳ್ಕೊತಿದ್ರು. ಅದಕ್ಕ ಅಸ್ಟ್ರೋಲೋಬ್ ಅಂತ ಕರೀತಾರ. 3ನೇದು ಸಿಡಿಮದ್ದು. ಯಾಕೆ ಬೇಕು? ಸಮುದ್ರದೊಳಗೆ ಪ್ರಯಾಣ ಮಾಡ್ಬೇಕಂದ್ರೆ ಸಿಡಿಮದ್ದು ಯಾಕೆ ಬೇಕು? ಸಿಡಿಮದ್ದು ಎದಕ್ಕೆ ಯೂಸ್ ಮಾಡ್ತಾರ? ಫಸ್ಟ್ ಆಫ್ ಆಲ್ ಗೊತ್ತಿಲ್ರಿ. ಸಿಡಿಮದ್ದು ಗೊತ್ತಿಲ್ಲ? ಬ್ಲಾಸ್ಟ್ ಮಾಡಕ್ ಅಂದ್ರೆ ಬಾಂಬ್ ಹಾಕಾಕ. ಈಗ ಬಂದೂಕ್ ಹಾರಿಸ್ತಾರಲ್ಲ, ಅದು ಸಿಡಿಮದ್ದು ಇರ್ತೈತಿ. ಅದ್ರೊಳಗನು ದೊಡ್ಡ ದೊಡ್ಡ ಬಾಂಬ್ ಬರ್ತಾರ, ಅದ್ರೊಳಗೂ ಸಿಡಿಮದ್ದು ಇರ್ತೈತಿ. ಯಾಕೆ ಬೇಕು ಈ ಸಿಡಿಮದ್ದು ಅವರಿಗೆ? ಸುಟ್ಕೊಂಡ್ ಸಾಯಕ? ನೋಡ್ರಿ ಅವರು ಸಾವಿರಾರು ಕಿಲೋಮೀಟರ್ ದೂರದ ಒಂದು ದೇಶಕ್ಕ ಹಾದಿ ಕಂಡು ಹಿಡಿಯಾಕ ಹೊಂಟಾರ. ಅಲ್ಲಿ ಹೋಗ್ಬೇಕಾದ್ರೆ ನಡಕ ಯಾವ್ಯಾವ ಜನ ಬರ್ತಾರೋ, ಯಾವ್ಯಾವ ದೇಶದ ಕಾಡು ಜನ ಎದುರಾಗ್ತಾರೋ ಗೊತ್ತಿಲ್ಲ. ಎದುರಾದಾಗ ಅವ್ರು ನಮ್ಮನ್ನ ಆರತಿ ಎತ್ತಿ ಸ್ವಾಗತ ಮಾಡ್ಕೊಂಡು ಊಟ ಮಾಡಿಸಿ ಮುಂದ್ ಕಳಿಸ್ತಾರನ? ಯಾವ್ದೋ ದೇಶದ ವೈರಿಗಳು ನಮ್ಮ ಮ್ಯಾಗ ಅಟ್ಯಾಕ್ ಮಾಡಕ್ ಬಂದ್ರು ಅಂತ ಹೇಳಿ ಇವ್ರ ಮ್ಯಾಗ ಅಟ್ಯಾಕ್ ಮಾಡ್ಬೋದು. ಅದಕ್ಕೆ ಅವರಿಂದ ರಕ್ಷಣೆ ಮಾಡ್ಕೊಳ್ಬೇಕು ಅಂತಂದ್ರ ಇವ್ರಿಗೆ ಸಿಡಿಮದ್ದು ಸಹಾಯಕಕ್ಕೆ ಬಂತು.
ಈ ವೈಜ್ಞಾನಿಕ ಆವಿಷ್ಕಾರಗಳು ಆದಂತಹ ದಿಕ್ಸೂಚಿ, ಅಸ್ಟ್ರೋಲೋಬ್, ಸಿಡಿಮದ್ದುಗಳು ಆ ನಾವಿಕರ ಸಹಾಯಕಕ್ಕೆ ಬಂದವು. ಓಕೆ, ಇದು ಒಂದು ಪ್ರಶ್ನೆ ಬಂದದ್ದು ಭಾಳ ಸರಿ, 2 ಮಾರ್ಕ್ಸಿಗೆ ಕೇಳ್ತಾರ. ವೈಜ್ಞಾನಿಕ ಆವಿಷ್ಕಾರವು ಹೊಸ ಜಲಮಾರ್ಗದ ಅನ್ವೇಷಣೆಗೆ ಸಹಾಯಕಕ್ಕೆ ಬಂದವು. ಹೇಗೆ ಅಂತ ಹೇಳಿ. ಹೇಗೆ? ಏನಿಲ್ಲ, ಸಿಂಪಲ್. ಹೆಂಗೆ ಅಂತಂದ್ರೆ ಆ ಟೈಮ್ನೊಳಗ ಆವಿಷ್ಕಾರಗಳಾದಂತಹ ದಿಕ್ಸೂಚಿ, ಅಸ್ಟ್ರೋಲೋಬ್, ಸಿಡಿಮದ್ದುಗಳು ಆವಿಷ್ಕಾರಗಳು ಆದವು. ಇವು ನಾವಿಕರ ನೆರವಿಗೆ ಬಂದವು. ಇಷ್ಟ ಮತ್ತೇನಿಲ್ಲ. ಆ ಹೊಸ ಆವಿಷ್ಕಾರಗಳು ಯಾವ ಅನ್ನೋದನ್ನ ಹೇಳಿ ಇವು ಸಹಾಯಕಕ್ಕೆ ಬಂದವು ಅಂತ ಹೇಳಿಬಿಟ್ರೆ ಆನ್ಸರ್ ಕ್ಲೋಸ್. ಓಕೆ, ನೋಡ್ರಿ, ಸಮುದ್ರ ಮಾರ್ಗ ಹೆಂಗ್ ಕಂಡು ಹಿಡಿದ್ರು ಅನ್ನುವಂಥ ದಾರಿಯನ್ನ ನೋಡತ್ತೀರಿ ನೀವು. 2 ಲೈನ್ ನೋಡತ್ತೀರಿ. ಒಂದು ಯೆಲ್ಲೋ ಕಲರ್ ಐತಿ, ಹಳದಿ. ಇನ್ನೊಂದು ಪಿಂಕ್ ಕಲರ್ ಐತಿ. ಪಿಂಕ್ ಕಲರ್ ಐತಲ್ಲ, ಅದು ಸ್ಟಾರ್ಟಿಂಗ್ ಹೋದಂತ ದಾರಿ. ಯೆಲ್ಲೋ ಕಲರ್ ಐತಲ್ಲ, ಹಳದಿ, ಅದು ವಾಪಸ್ ತಮ್ಮ ದೇಶಕ್ಕೆ ಹೋದಂತ ದಾರಿ. ಕೆಳಗೆ ಹೋದ್ರಿ, ಪುಸ್ತಕದ ಇದು ಒಂದ್ ಚಿತ್ರ ನೋಡತ್ತೀರಿ ನೀವು, ಬಲಭಾಗದೊಳಗ, ಮೇಲ್ಭಾಗದೊಳಗ. ಯಾರವ ಗೊತ್ತೈತಿನ? ಫ್ರಾನ್ಸಿಸ್ಕೋ ಡಿ ವಾಸ್ಕೋ ಡ ಗಾಮಾ. ಅಲ್ಲ, ವಾಸ್ಕೋ ಡ ಗಾಮಾ. ವಾಸ್ಕೋ ಡಿ ಗಾಮಾ ಅಥವಾ ವಾಸ್ಕೋ ಡ ಗಾಮಾ ಅಂತ ಕರಿತೀವಿ. ಯಾವ ದೇಶದಾಗ ಪೋರ್ಚುಗಲ್. ವಾಸ್ಕೋ ಡ ಗಾಮಾ? ಯಾವ ದೇಶದಾಗ? ಪೋರ್ಚುಗಲ್ ದೇಶದಾಗ. ಸರಿಯಾಗಿ ಅಬ್ಸರ್ವ್ ಮಾಡ್ರಿ, ಆ ಹಡಗ್ ಎಲ್ಲಿಂದ ಶುರು ಮಾಡತದ ತನ್ನ ಪ್ರಯಾಣವನ್ನ ಅಂತಂದ್ರ ಫ್ರಾನ್ಸ್ ನಿಂದನೋ, ಇಂಗ್ಲೆಂಡ್ ನಿಂದನೋ, ಪೋರ್ಚುಗಲ್ ದಿಂದನೋ ಅಥವಾ ಸ್ಪೇನ್ ದಿಂದನೋ? ಪೋರ್ಚುಗಲ್. ಯುರೋಪ್ ಖಂಡದೊಳಗೆ ಯಾವ ತೋರಿಸಿದ್ವಿ ನೋಡ್ರಲ್ಲಿ. ಯುರೋಪ್ ಖಂಡದೊಳಗ ಯಾವ್ಯಾವ ದೇಶಗಳನ್ನ ನಾನು ತೋರಿಸಿದ್ದೆ ಆಗಲೇ, ಅವನ್ನ ಇಲ್ಲಿ ಊಹೆ ಮಾಡ್ಕೊಡ್ರಿ. ಆ ಸ್ಥಾನದೊಳಗಿರೋದು ಪೋರ್ಚುಗಲ್. ಪೋರ್ಚುಗಲ್ ದೇಶದ ನಾವಿಕ ವಾಸ್ಕೋ ಡ ಗಾಮಾ ಪೋರ್ಚುಗಲ್ ದೇಶದೊಳಗ ಲಿಸ್ಬನ್ ಅನ್ನುವಂತ ಒಂದು ಸಿಟಿ ಇತ್ತು, ಅಲ್ಲಿಂದ ತನ್ನ ಪ್ರಯಾಣವನ್ನ ಪ್ರಾರಂಭ ಮಾಡಿ ಅವ ಆಫ್ರಿಕಾ ಖಂಡದ ದಕ್ಷಿಣ ತುದಿಗೆ ಬಂದ. ಚಿತ್ರ ನೋಡ್ರಿ ಇಲ್ಲಿ ರೆಡ್ ಕಲರ್ ನಾನು ಮಾರ್ಕ್ ಮಾಡತ್ತೀನಿ ನೋಡ್ರಿ. ಈ ತುದಿಗೆ ಬಂದು ಮುಟ್ಟಿದವ ಆಫ್ರಿಕಾ ಖಂಡದ ದಕ್ಷಿಣ ತುದಿ. ಅಲ್ಲಿ ತನಕ ಒಂದು ಭೂ ಪ್ರದೇಶ ಹತ್ತಿಲ್ಲ ಅವಾಗ. ನೋಡ್ರಿ ಹೆಂಗಾಗಿರ್ಬಾರ್ದು ಅವನ ಪರಿಸ್ಥಿತಿ. ಅವ ಒಬ್ಬ ಇರ್ಲಿಲ್ಲ, ಅವ್ನ ದೊಡ್ಡ ಬಾಳ್ ಮಂದಿ ಇದ್ರು. ನೋಡ್ರಿ, ಎಲ್ಲೂ ಭೂ ಪ್ರದೇಶ ಹತ್ತಿಲ್ಲ ಅಂತಂದ್ರ 1497 ಪ್ರಯಾಣ ಜುಲೈದೊಳಗೆ ಶುರು ಮಾಡಿದ್ದವ. 97 ನವೆಂಬರ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 4 ತಿಂಗಳ ಟೈಮ್ ತಗೊಂಡನ್. 4 ತಿಂಗಳು ಬರೀ ಸಮುದ್ರದೊಳಗೆ ಪ್ರಯಾಣ ಮಾಡ್ಯಾನ. 4 ತಿಂಗಳು. ನೀವು ಅಕಸ್ಮಾತ್ 2 ದಿನ ಸಮುದ್ರದೊಳಗೆ ಹೋದ್ರಿ ಅಂತಂದ್ರ, ದಿಕ್ಕು ತಿಳಿಲ್ಲ ಅಂದ್ರ ಪರಿಸ್ಥಿತಿ ಬ್ಯಾಡ ಆಕತಿ. 4 ತಿಂಗಳು ಎಲ್ಲೂ ಭೂಮಿ ಹತ್ತಿಲ್ಲ ಅವಾಗ. ಹೆಂಗಾಗಿರ್ಬಾರ್ದು ಅವಾಗ. ಕಡಿಕ ಆಫ್ರಿಕಾ ಖಂಡದ ದಕ್ಷಿಣ ತುದಿ ಅವಾಗ ಸಿಗಂತ್ಲಿ ಬಾಳ ಅಂದ್ರ ಬಾಳ ಖುಷಿ ಆತ ಅವಾಗ. ಭಾರತವನ್ನ ಕಂಡು ಹಿಡಿದ್ನ್ಯಾಗ ನನಗ ಅಟ್ಲೀಸ್ಟ್ ಒಂದು ತುದಿ ಸಿಕ್ಕತಿ, ಭೂಮಿ ತುದಿ. ಹಿಂಗ ನಾ ಮುಂದ್ ಹೋದ್ನಿ ಅಂತಂದ್ರ ಭಾರತ ಸಿಗತೈತಿ ಅನ್ನುವಂತ ಭರವಸೆ ಅವಾಗ ಸಿಕ್ತು. ಅದಕ್ಕ ಆ ತುದಿಗೆ ಒಂದ ಹೆಸರನ್ನ ಕೊಟ್ಟವ, ಕೇಪ್ ಆಫ್ ಗುಡ್ ಹೋಪ್ ಅಂತೇಳಿ. ಅಲ್ಲಿಂದ ಮುಂದವ ಪ್ರಯಾಣವನ್ನ ಬೆಳೆಸ್ತಾನ. ಎಲ್ಲಿ ನೋಡ್ರಿ, ಆ ಹಡಗಿನ ಮುಖಾಂತರನ ತೋರ್ಸತ್ತೀನಿ ನಾನು. ಸಮುದ್ರ, ಎಸ್, ಕೇಪ್ ಆಫ್ ಗುಡ್ ಹೋಪ್. ಅಲ್ಲಿಂದ ಇಲ್ಲೊಂದು ದ್ವೀಪ ಬರುತ್ತಿಲ್ಲಿ. ಆ ದ್ವೀಪ ಆಫ್ರಿಕಾ ಖಂಡ 2ರ ಮಧ್ಯೆ ಹಾದು ಭಾರತವನ್ನ ತಲುಪಿದ. ಯಾವಾಗ ಅಂತಂದ್ರ 1998 ಮೇ 20ನೇ ತಾರೀಕಿಗೆ ಅವ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಬಂದು ತಲುಪಿದ. ಎಲ್ಲಿ ಅಂತಂದ್ರ ಕಲ್ಲಿಕೋಟೆ ಸಮೀಪದ ಕಾಪಡ್ ಅನ್ನುವಂತ ಸ್ಥಳಕ್ಕೆ ಬಂದ. ಎಲ್ಲಿಗೆ ಬಂದ್ ಮುಟ್ಟಿದ? ಭಾರತದ ಪಶ್ಚಿಮ ಕರಾವಳಿಯ ಭಾರತದ ಯಾವ ಸ್ಥಳಕ್ಕೆ ಬಂದ್ ಮುಟ್ಟಿದ? ಭಾರತದ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆ ಸಮೀಪದ ಎಸ್, ಭಾರತದ ಕಲ್ಲಿಕೋಟೆ ಸಮೀಪದ ಕಾಪಡ್ ಎಂಬಲ್ಲಿಗೆ ಆತ ಬಂದು ತಲುಪಿದ. ಈ ಕಲ್ಲಿಕೋಟೆ ಸಮೀಪದ ಕಾಪಡ್ ಇವತ್ತು ಕೇರಳ ರಾಜ್ಯದಲ್ಲಿ ಇದೆ. ಅದಕ್ಕ ನಾನು ನಿಮಗ್ ರಾಜ್ಯಗಳ ಬಗ್ಗೆ ಗೊತ್ತಿರ್ಬೇಕು ಅಂತ ಸ್ಟಾರ್ಟಿಂಗ್ ಹೇಳಿದೆ. ಕೇರಳ ಎಲ್ಲೈತೆ ಅನ್ನೋದು ಗೊತ್ತೈತಲ್ಲ ಎಲ್ಲರಿಗೂ. ಭಾರತದೊಳಗ ಕರ್ನಾಟಕದ ಯಾವ ದಿಕ್ಕಿಗೆ ಅದ? ಅದು ನೈಋತ್ಯ ದಿಕ್ಕಿಗೆ ಐತಿ. ಎಸ್, ಆ ಕೇರಳದಲ್ಲಿ ಇರ್ತಕ್ಕಂಥ ಕಲ್ಲಿಕೋಟೆ ಸಮೀಪದ ಕಾಪಡ್ ಎಂಬಲ್ಲಿಗೆ ಎಷ್ಟನೇ ಇಸವಿ ತಲುಪಿದ? 1498. ಹಂಗಾರ ಭಾರತಕ್ಕ ದಾರಿಯನ್ನ ಯಾರು ಕಂಡು ಹಿಡಿದ್ರು? ವಾಸ್ಕೋ ಡಿ ಗಾಮಾ. ಎಸ್, ಮೊದಲ ಭೂಮಾರ್ಗದ ಮುಖಾಂತರ ವ್ಯಾಪಾರ ನಡೆಸಿತ್ತು, ಅದಕ್ ಬಂದ. ಅದಕ್ಕ ಹೊಸ ಜಲಮಾರ್ಗವನ್ನ ಭಾರತಕ್ಕೆ ಕಂಡು ಹಿಡಿದವ ಯಾರ?
ಭಾರತಕ್ಕೆ ಓಕೆ, ಭಾರತಕ್ಕ ವಾಸ್ಕೋಡಿ ಗಾಮ ಹೊಸ ಜಲಮಾರ್ಗವನ್ನು ಎಷ್ಟನೇ ಇಸ್ವಿಯಲ್ಲಿ ಕಂಡಿಡಿದ? 1498. ಎಸ್, ಇಷ್ಟು ಪ್ರಶ್ನೆಗಳು ಇವನ್ ಬಗ್ಗೆ ಬರ್ತಾವ ನೋಡ್ರಿ. ಎಲ್ಲಿಂದ ಪ್ರಾರಂಭಿಸಿದ? ಲಿಸ್ಬನ್ ನಿಂದ. ಯಾವಾಗ ಭಾರತಕ್ಕ ಬಂದ್ ತಲುಪಿದ? 1498. ಭಾರತದೊಳಗೆ ಯಾವ ಸ್ಥಳವನ್ನ ತಲುಪಿದ? ಕಲ್ಲಿಕೋಟೆ ಸಮೀಪದ ಕಾಪಡ್ ಅಲ್ಲಿಗೆ ಬಂದು ತಲುಪಿದ. ಇವು 3-4 ಪ್ರಶ್ನೆ. ಕಲ್ಲಿಕೋಟೆ ಸಮೀಪದ ಕಾಪಡ್. ಓಕೆ, ಯಾವ ದೇಶವ? ಯಾವ ದೇಶ? ಪೋರ್ಚುಗೀಸ್ ಅಲ್ಲ, ಪೋರ್ಚುಗೀಸ್ ಅಲ್ಲ, ಪೋರ್ಚುಗಲ್ ದೇಶದವರನ್ನ ಪೋರ್ಚುಗೀಸರು ಅಂತ ಕರಿತೀವಿ. ವಾಸ್ಕೋಡಿ ಗಾಮ ಒಬ್ಬ ಪೋರ್ಚುಗೀಸ್, ಅವ ಪೋರ್ಚುಗಲ್ ದೇಶದವ. ಓಕೆ, ಭಾರತಕ್ಕೆ ಮೊಟ್ಟ ಮೊದಲು ಬಂದವ್ರು ಯಾರಂಗಾರ? ಪುನರ್ ವ್ಯಾಪಾರ ಅಂತ ಕರಿತೇವೆ. ಇದು ನೆನಪಿಟ್ಕೊಡ್ರಿ. ಮೊದಲು ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಳ್ಳಕ್ಕಿಂತ ಮುಂಚೆ ಇದ್ದಂತ ವ್ಯಾಪಾರ ಅದು 1ನೇ ಹಂತದ ವ್ಯಾಪಾರ. ದಾರಿ ಬಂದಾದ ನಂತರ ನೀವೇನು ಹೊಸ ದಾರಿ ಕಂಡಿದಿಲ್ಲ, ಇದ್ರ ಮುಖಾಂತರ ಉಳಿದ ಯುರೋಪಿಯನ್ನರು ಭಾರತಕ್ಕೆ ಬಂದ್ರು. ಇಂಗ್ಲಿಷರು ಬಂದ್ರು, ಡಚ್ರು ಬಂದ್ರು, ಫ್ರೆಂಚರು ಬಂದ್ರು. ಮೊದಲು ಯಾರು ಬಂದ್ರು? ಪೋರ್ಚುಗೀಸರು. ಭಾರತಕ್ಕೆ ಮೊಟ್ಟ ಮೊದಲು ಬಂದವರು ಯಾರಂಗಾರ? ಪೋರ್ಚುಗೀಸರು. ಓಕೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದವರಲ್ಲಿ ಮೊದಲಿಗರು ಓಕೆ. ಯಾರು ಅಂತ ಕೇಳಿದ್ರ ಪೋರ್ಚುಗಲ್ರ ಅಂತ ಹೇಳ್ರಿ. ಯಾವನು ಅಂತ ಕೇಳಿದ್ರ ವಾಸ್ಕೋಡಿ ಗಾಮ ಅಂತ ಹೇಳಿ. ಓಕೆ ಓಕೆ, ಸಾಕಿಷ್ಟ. ಒಂದ್ 2 ಪ್ಯಾರಾ ಹೇಳಿ ನಾನು. ಆ 2 ಪ್ಯಾರಾ ಒಳಗ ಓದ್ಕೊಡ್ರಿ. ಓಕೆ, ಟೈಮ್ ಆಗೈತಿ, ಕ್ಲಾಸ್ ಮುಗಿಸೋಣ. ಸ್ವಲ್ಪ ವಾಟ್ಸ್ಆಪ್ ಗ್ರೂಪ್ ನೋಡ್ಕೋತಾ ಇರ್ರಿ. ನಿಮ್ಗೊಂದಷ್ಟು ಹೋಮ್ವರ್ಕ್ ಅನ್ನ ಅದ್ರೊಳಗೆ ಕೊಡ್ತೀನಿ. ಓಕೆ, ಮುಗಿಸೋಣ.